Namaskaram. So we'll continue with the chapter atoms in this video. In the previous video, we had discussed two derivations. One on the total energy of the electron, and using the formula for total energy of the electron, we had derived a formula for wave number. Adadmele, in the same derivation for wave number, Rydberg's constant and other the value al tanka bandidvi. So iga textbook name kade aite anta ankonde. So we had discussed up to Rydberg's constant from page number 30. So Rydberg's constant value R is equals to 1.097 into 10 raised to 7 per meter. ಇಲ್ಲಿ ತನಕ ಬಂದಿದ್ವಿ. ಸೊ ಇದ್ರದ್ದು ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾನು ಲಾಸ್ಟ್ ವಿಡಿಯೋದೊಳಗೆ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ ಪರ್ಪಸ್ಫುಲಿ. ಈಗೂ ನಾ ಅದನ್ನು ಎಕ್ಸ್ಪ್ಲೈನ್ ಮಾಡೋಂಗಿಲ್ಲ. ಆ ಪ್ಯಾರಾಗ್ರಾಫ್ ಒಂದು ಮಾರ್ಕ್ ಮಾಡ್ಕೊಂಡಿರ್ರಿ. ಬಿಕಾಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಪ್ಯಾರಾಗ್ರಾಫ್ ಈಸ್ ಬೇಸ್ಡ್ ಆನ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕನ್ಸೆಪ್ಟ್ ಕಾಲ್ಡ್ ಆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್, ವಿಚ್ ವಿ ವಿಲ್ ಬಿ ಲರ್ನಿಂಗ್ ಇನ್ ಅನದರ್ ಚಾಪ್ಟರ್ ಕಾಲ್ಡ್ ಆಸ್ ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ನೊಳಗೆ ಡಿಸ್ಕಸ್ ಮಾಡ್ತೀವಿ. ಸೊ ಅಂಟಿಲ್ ದೆನ್ ಈ ಪ್ಯಾರಾಗ್ರಾಫ್ ನಾವು ಸಸ್ಪೆಂಡ್ ಮಾಡಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ವಿಚ್ ಈಸ್ ಬೋರ್ಸ್ ಎಕ್ಸ್ಪ್ಲನೇಷನ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್. ಓಕೆ, ಬೋರ್ಸ್ ಎಕ್ಸ್ಪ್ಲನೇಷನ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್. ಸೊ ಇಲ್ಲಿಗೆ ಬರೋಣ ನಾವು. ನಿಮಗೆ ನೆನಪಿದ್ರೆ ರುದರ್ಫೋರ್ಡ್ಸ್ ಒಂದಿಷ್ಟು ಡ್ರಾಬ್ಯಾಕ್ಸ್ ಇದ್ದು ನೋಡ್ರಿ. ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ನಾಗ. ಸೊ ಆ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ನೊಳಗೆ ಓಕೆ ಒಂದು ನಿಮಿಷ ಡಿಸಡ್ವಾಂಟೇಜ್ ಏನಿತ್ತಂದ್ರೆ ಯಾವುದು ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ನಾಗ. ಸೊ ಫಸ್ಟ್ ಒನ್ ವಾಸ್ ವೆನ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಇನ್ ಸರ್ಕ್ಯುಲರ್ ಪಾತ್, ಸರ್ಕ್ಯುಲರ್ ಆರ್ಬಿಟ್ಸ್ನೊಳಗೆ, according to electromagnetic theory, the electrons should give out energy and eventually collapse into the nucleus. Why that is not happening ಅಂತ ಹೇಳಿ ರುದರ್ಫೋರ್ಡ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿರಲಿಲ್ಲ. Bohr, using his postulates, particularly first and second postulate, he explains regarding a special kind of orbits called as stationary orbits, and he clarifies the doubt or the disadvantage that was present in Rutherford's nuclear atom model. First one. Second drawback which was present in the Rutherford's nuclear atom model was he could not explain the formation of the spectrum or the spectral lines, at least in the hydrogen atom. Hydrogen atom nolagare adradu spectrum heng form ಆಗ್ತದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಿರಲಿಲ್ಲ ಯಾರಿಗೆ, ರುದರ್ಫೋರ್ಡ್ಗೆ. ಸೊ ಬೋರ್, ಈಗೇನು ನಾವು ನೆಕ್ಸ್ಟ್ ಟಾಪಿಕ್ ಎಲ್ಲ ಹೊಂಟಿವಲ್ಲ, ಬೋರ್ಸ್ ಎಕ್ಸ್ಪ್ಲನೇಷನ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್, ಇಲ್ಲೇ ಹಿ ಓವರ್ಕಮ್ಸ್ ದ ಡ್ರಾಬ್ಯಾಕ್ ಆಫ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್. ಸೊ ಹೆಂಗಂತ ನೋಡೋಣ ಈಗ. ಸೊ ನೋಡ್ರಿ ಟೆಕ್ಸ್ಟ್ ಬುಕ್ನೊಳಗೆ, ಬೋರ್ ಅಕೌಂಟೆಡ್ ಫಾರ್ ದ ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಹೈಡ್ರೋಜನ್ ಆಟಮ್ ಇನ್ ದ ವಿಸಿಬಲ್ ರೀಜನ್ ಕಾಲ್ಡ್ ದ ಬಾಲ್ಮರ್ ಸೀರೀಸ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೈ ಕನ್ಸಿಡರಿಂಗ್ ದ ಟ್ರಾನ್ಸಿಷನ್ ಆಫ್ ಎಲೆಕ್ಟ್ರಾನ್ಸ್ ಟು ದ ಸ್ಟೇಟ್ n1 is equals to 2, ಫ್ರಮ್ ಎಕ್ಸೈಟೆಡ್ ಸ್ಟೇಟ್ n2 is equals to 3, 4, 5 ಆ್ಯಂಡ್ ಸೊ ಆನ್ ಅಂತ. ಅದರೊಳಗೆ ದ ಸ್ಪೆಕ್ಟ್ರಲ್ ಲೈನ್ ಕರೆಸ್ಪಾಂಡಿಂಗ್ ಟು ದ ಟ್ರಾನ್ಸಿಷನ್ ಫ್ರಮ್ n2 is equals to 3 to n1 is equals to 2 is called H alpha line. ದ ವೇವ್ ನಂಬರ್ ಆಫ್ ಹೆಚ್ ಅಲ್ಫಾ ಲೈನ್ ಈಸ್ ಅಂತೇನೋ ಕ್ಯಾಲ್ಕುಲೇಷನ್ ಮಾಡ್ಯಾರ. ಸೊ ಇಲ್ಲಿ ಏನಾಯ್ತಂತ ಅನ್ನೋದನ್ನ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಲಕ್ಷ ಕೊಡ್ರಿ. ಓಕೆ, ಒಂದು ನಿಮಿಷ. ಸೊ ಇಲ್ಲೇ ನಾನು ಒಂದು ಡೈಗ್ರಾಮ್ ಡ್ರಾ ಮಾಡ್ತೀನಿ. ಇವು ಏನಂದ್ರೆ ಎನರ್ಜಿ ಲೆವೆಲ್ಸ್. ಓಕೆ, ಸೊ ಈಕ್ವಲ್ ಗ್ಯಾಪ್ ಇರ್ಬೇಕಂತೇನಿಲ್ಲ ಅವು ಇಷ್ಟು ನೋಡು. ಲೆಟ್ ಅಸ್ ಸೇ this is energy level 1, this is energy level 2, energy level 3,
4 and so on up to energy level infinity. ಸೊ ಎನರ್ಜಿ ಲೆವೆಲ್ ಇನ್ಫಿನಿಟಿ ಅಂದ್ರೆ ಮೀನಿಂಗ್ ಏನು? ಇನ್ಫನೈಟ್ ಲೆವೆಲ್ಸ್ ಇರ್ತಾವನು ಹಂಗಂತಲ್ಲದು. ಅದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಿವು ಎನರ್ಜಿ ಲೆವೆಲ್ಸ್ ಅಂದ್ರೆ, ಈಗ ಒಂದು ಆಟಮ್ನೊಳಗೆ ಇಲೆಕ್ಟ್ರಾನ್ ಅರೌಂಡ್ ದ ನ್ಯೂಕ್ಲಿಯಸ್ ರಿವಾಲ್ವ್ ಆಗ್ತಿರ್ತೈತಲ್ಲ, ಅವಾಗ ಡಿಪೆಂಡಿಂಗ್ ಆನ್ ಹೌ ಮಚ್ ಎನರ್ಜಿ ದಿ ಎಲೆಕ್ಟ್ರಾನ್ ಹ್ಯಾಸ್, according to that we say that the electron is in the first level or electron is in the second energy level. ಇವಿಷ್ಟು ಎನರ್ಜಿ ಲೆವೆಲ್ಸ್ ಇವು. ಈಗ ಲೈಕ್ ಒನ್ ಪರ್ಟಿಕ್ಯುಲರ್ ಡೇ ನೀವು ಭಾರಿ ಎನರ್ಜೆಟಿಕ್ ಇರ್ತೀರಿ, ಭಾಳಷ್ಟು ಕೆಲಸ ಮಾಡ್ತಿರ್ತೀರಿ, ಮನೆಯೊಳಗೆ ನೀವಾಗೆ ಹೋಗಿ ಏನಾರು ಕೆಲಸ ಐತನ ಅಂತ ಕೇಳ್ಬಿಟ್ರೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತೈತೆ ಅವ್ರಿಗೆ. ಅಲ್ಲ, ಅಕಸ್ಮಾತ್ ಹಂಗೇನಾರು ಚಾನ್ಸಸ್ ಇದ್ರೆ ಸ್ವಲ್ಪ ಹೈಯರ್ ಎನರ್ಜಿ ಒಳಗಿರ್ತೀರಿ. ಇನ್ನೊಂದು ಯಾವುದೋ ದಿವಸ ಎನರ್ಜಿ ಭಾಳ ಡೌನ್ ಇರ್ತೈತಿ. ಅಂದ್ರೆ ಡಿಫರೆಂಟ್ ಎನರ್ಜಿ ಸ್ಟೇಟ್ಸ್ನೊಳಗೆ ನಾವು ಹೆಂಗೆ ಇರ್ತೀವಲ್ಲ ಬೇರೆ ಬೇರೆ ಸಿಚುವೇಶನ್ಸ್ನೊಳಗೆ. ಸಿಮಿಲರ್ಲಿ ವೆನ್ ದಿ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್, ದಿ ಎಲೆಕ್ಟ್ರಾನ್ಸ್ ಕ್ಯಾನ್ ಹ್ಯಾವ್ ಡಿಫರೆಂಟ್ ಎನರ್ಜೀಸ್ ಅಟ್ ಡಿಫರೆಂಟ್ ಟೈಮ್ಸ್. ಯಾವಾಗ ಎನರ್ಜಿಗೆ ಲೋವೆಸ್ಟ್ ಪಾಸಿಬಲ್ ಎನರ್ಜಿ ಇರ್ತೈತೆ ನೋಡ್ರಿ, ಯಾವಾಗ ಎಲೆಕ್ಟ್ರಾನಿಗೆ ಲೋವೆಸ್ಟ್ ಪಾಸಿಬಲ್ ಎನರ್ಜಿ, ಎಲ್ಲಕ್ಕಿಂತ ಕಡಿಮೆ ಎನರ್ಜಿ ಎಲೆಕ್ಟ್ರಾನಿಗೆ ಯಾವಾಗಿರುತ್ತಲ್ಲ, ದೆನ್ ವಿ ಸೇ ದ್ಯಾಟ್ ದಿ ಎಲೆಕ್ಟ್ರಾನ್ ಈಸ್ ಇನ್ ದ ಫಸ್ಟ್ ಎನರ್ಜಿ ಲೆವೆಲ್. ಓಕೆ, ಎಲೆಕ್ಟ್ರಾನ್. ಸೊ ಈ ಎಲೆಕ್ಟ್ರಾನ್ ವಿತ್ ಲೋವೆಸ್ಟ್ ಎನರ್ಜಿ ಇದ್ದಾಗ ಸಮ್ಹಾವ್ ಆ ಎಲೆಕ್ಟ್ರಾನಿಗೆ ಎನರ್ಜಿ ಸಿಕ್ತು. ಓಕೆ, ಅವಾಗ ಈ ಎಲೆಕ್ಟ್ರಾನ್ ಜಂಪ್ ಆಗಿ ಹೈಯರ್ ಎನರ್ಜಿ ಲೆವೆಲ್ಸಿಗೆ ಹೋಗ್ತೈತಿ. ಆರ್ ವಿ ಸೇ ದ್ಯಾಟ್ ದಿ ಎಲೆಕ್ಟ್ರಾನ್ which was in the ground state, ground ಅಂದ್ರೆ lowest energy state, which is energy level 1, is considered as ground state. Allinda it absorbs energy, and when it jumps to either energy level 2 or energy level 3, so these higher energy levels, these are called as excited states. Okay, ಎಲ್ಲಕ್ಕಿಂತ lowest energy is called as ground state or lowest energy state, and the remaining higher energy levels, they are called as excited states. So likewise ಈ one situation ನಾವು consider ಮಾಡೋಣ, because in that particular paragraph they were talking about something called as Balmer series. ಸೊ ಬಾಲ್ಮರ್ ಸೀರೀಸ್ ಏನಿದು, ಬೋರ್ ಏನು ಎಕ್ಸ್ಪ್ಲೈನ್ ಮಾಡಿದ ಅದ್ರ ಬಗ್ಗೆ ಅಂತ ಅನ್ನೋದನ್ನು ಹೇಳ್ತೀನಿ. ಜಸ್ಟ್ ಎ ಮಿನಿಟ್. ಸೊ ಈಗ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ there is an electron which is present in the third energy state. ಅಂದರೆ ಇನಿಷಿಯಲಿ ದಿ ಎಲೆಕ್ಟ್ರಾನ್ ವಾಸ್ ಇನ್ ಗ್ರೌಂಡ್ ಸ್ಟೇಟ್, ಅದಕ್ಕೆ ಎನರ್ಜಿ ಸಿಕ್ತು, ಅದು ಥರ್ಡ್ ಎನರ್ಜಿ ಲೆವೆಲಿಗೆ ಜಂಪ್ ಆಗೈತಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು. ಸೊ ಈ ಎಲೆಕ್ಟ್ರಾನಿಗೆ ಸ್ವಲ್ಪ ಜಾಸ್ತಿ ಎನರ್ಜಿ ಐತಿ. ಅಂದ್ರೆ ಈ ಲೆವೆಲ್ಸ್ ಏನು ಇಂಡಿಕೇಟ್ ಮಾಡ್ತಾವಂದ್ರೆ ಆ ಎಲೆಕ್ಟ್ರಾನ್ಗೆ ಎಷ್ಟು ಎನರ್ಜಿ ಐತಿ ಅಂತ ಅರ್ಥ ಅಂತ ಎಕ್ಸ್ಪ್ಲೇನ್ ಮಾಡ್ತಾವೆ ಆ ಎನರ್ಜಿ ಲೆವೆಲ್ಸ್. ಈಗ ಲೈಕ್ ಈ ಎಲೆಕ್ಟ್ರಾನದ್ದು ಈ ಎನರ್ಜಿ ಲೆವೆಲ್ಸ್ ಅದಾವಲ್ಲ, ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ರಿ ಅಂದ್ರೆ ಅರ್ಥ ಆಗ್ತೈತಿ ನಾ ಏನು ಹೇಳ್ಬೇಕಂತ ಮಾಡೀನಿ ಅಂಥೇಳಿ. ಇಲ್ಲೊಂದು ಎಲೆಕ್ಟ್ರಾನ್ ಐತಿ. ಸೊ ಈಗ ನಿಮ್ಗೆ ಯಾರೋ ಒಬ್ಬರು ಬಂದು ಹೇಳಿದರು ಆ ಎಲೆಕ್ಟ್ರಾನ್ ಫೋರ್ತ್ ಎನರ್ಜಿ ಲೆವೆಲಿಗೆ ಹೋತು. ಹಂಗೆ ಅಂದ್ಕೂಳೆ ಆ್ಯಕ್ಚುಲಿ ಅದು ಮ್ಯಾಲೆ ಜಂಪ್ ಆಗಂಗಿಲ್ಲ, ಅಲ್ಲೆಲ್ಲರೂ ಹಿಂಗೆ ಮ್ಯಾಲೆ ಜಾಗ ಇರಂಗಿಲ್ಲ ಜಂಪ್ ಆಗಕ್ಕೆ. ಎಲೆಕ್ಟ್ರಾನು ಆ ಆಟಮ್ನೊಳಗೆ ಎಲ್ಲಿರುತ್ತೆ ಅಲ್ಲೇ ಇರ್ತೈತಿ. ನಿಮ್ಗೆ ಯಾರೋ ಒಬ್ರು ಬಂದು ಹೇಳಿದರು ಎಲೆಕ್ಟ್ರಾನ್ ವಿಚ್ ವಾಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ಎನರ್ಜಿ ಸ್ಟೇಟ್ ಈಸ್ ನೌ ಪ್ರೆಸೆಂಟ್ ಇನ್ ದ ಫೋರ್ತ್ ಎನರ್ಜಿ ಸ್ಟೇಟ್ ಅಂದ್ರೆ ಆ ಎಲೆಕ್ಟ್ರಾನದ್ದು ಎನರ್ಜಿ ಹೆಚ್ಚಿಗೆ ಆಗೈತಿ ಅಂತ ಅಷ್ಟ ಅರ್ಥ, ಅದು ಜಂಪ್ ಆಗಿಲ್ಲ. ಈಗ ಲೈಕ್ ನಿಮಗೆ ಸುಸ್ತಾಗಿತ್ತು, ಊಟ ಮಾಡಿದ್ರಿ, ಸ್ವಲ್ಪ ಹೊತ್ತಿಗೆ ಎನರ್ಜಿ ಬಂತಂದ್ರೆ ಅಂತರ ಮೇಲೆ ಇರ್ತೀರ ನೀವು? ನೆಲದಿಂದ ಮೇಲೆ ಇರ್ತೀರ, ಅಂತರದ ಮೇಲೆ ಇಲ್ಲ. ಆಬ್ವಿಯಸ್ಲಿ ಎಲ್ಲಿರ್ತೀರ ಅಲ್ಲೇ ಇರ್ತೀರಿ, ಬಟ್ ಎನರ್ಜಿ ಹೆಚ್ಚಿಗೆ ಆಗಿರ್ತೈತಿ. ಬಟ್ ನಾವು ಎಲೆಕ್ಟ್ರಾನದ್ದು ಎನರ್ಜಿ ಹೆಚ್ಚಿಗೆ ಆಗೈತಿ ಅಂತ ಹೇಳಿ ತೋರ್ಸೋಕೆ ಹಿಂಗೆ ಲೆವೆಲ್ಸ್ ತೋರಿಸ್ತೀವಿ ಅಷ್ಟೇ. ಇಟ್ ಡಸ್ ನಾಟ್ ಮೀನ್ ದ್ಯಾಟ್ ಎಲೆಕ್ಟ್ರಾನ್ ಈಸ್ ಜಂಪಿಂಗ್ ಅಬೌವ್ ಆರ್ ಕಮಿಂಗ್ ಬ್ಯಾಕ್ ಅಥವಾ ಜಂಪಿಂಗ್ ಡೌನ್ವರ್ಡ್ಸ್ ಅಪ್ವರ್ಡ್ಸ್ ಹಿಂಗೇನೂ ಇಲ್ಲಲ್ಲೇ. ಓಕೆ, ಸೊ ಈಗ ಹಂಗೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಕನ್ಸಿಡರ್ ದಿಸ್ ಎಲೆಕ್ಟ್ರಾನ್ ವಿಚ್ ಈಸ್ ಇನ್ ದ ಥರ್ಡ್ ಎಕ್ಸೈಟೆಡ್ ಸ್ಟೇಟ್, ಹೈಯರ್ ಎನರ್ಜಿ ಲೆವೆಲ್. ಈಗ ಸೊ
ಅದು ಹ್ಯೂಮನ್ ಬೀಯಿಂಗ್ಸ್ ಆಗಿರಬಹುದು, ಈ ಕ್ರಿಯೇಷನ್ ಒಳಗೆ ಯೂನಿವರ್ಸ್ನೊಳಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್, ಪಾರ್ಟಿಕಲ್, ಎನಿಥಿಂಗ್. ಏನು ಹೇಳ್ತಾರಂದ್ರೆ, ಆ್ಯಸ್ ಮಚ್ ಆಸ್ ಪಾಸಿಬಲ್ ಆ ಎಕ್ಸ್ಟ್ರಾ ಎನರ್ಜಿ ಏನು ಸಿಕ್ಕಿರ್ತೈತಲ್ಲ ಎನಿ ಪಾರ್ಟಿಕಲ್, ಇಟ್ ವಾಂಟ್ಸ್ ಟು ಲೂಸ್ ದ್ಯಾಟ್ ಎನರ್ಜಿ ಆ್ಯಂಡ್ ಕಮ್ ಬ್ಯಾಕ್ ಟು ಗ್ರೌಂಡ್ ಸ್ಟೇಟ್. ಅಂದ್ರೆ ಆ ಎಕ್ಸ್ಟ್ರಾ ಎನರ್ಜಿ ತೊಗೊಂಡು ಏನು ಮ್ಯಾಲೆ ಹೋಗಿರ್ತಾವಲ್ಲ, ಎಲೆಕ್ಟ್ರಾನ್ ಆಗಲಿ, ಈ ಹ್ಯೂಮನ್ ಬೀಯಿಂಗ್ಸು ಒಂದು ಹೈಯೆಸ್ಟ್ ಎನರ್ಜಿ ಒಳಗೆ ಭಾರಿ ಎಕ್ಸೈಟೆಡ್ ಸ್ಟೇಟ್ನೊಳಗೆ ಭಾಳ ತನಕ ಇರೋಕ್ಕಾಗಂಗಿಲ್ಲ, ಎನರ್ಜಿ ಡೌನ್ ಆಗ್ತೈತೆ. ಸೊ ಸಿಮಿಲರ್ಲಿ ಈ ಎಲೆಕ್ಟ್ರಾನ್ ಇನ್ ಥರ್ಡ್ ಎನರ್ಜಿ ಲೆವೆಲ್ನೊಳಗೆ ಐತಲ್ಲ ರೈಟ್ ನಾವು, ಇಟ್ ಈಸ್ ಇನ್ ಎಕ್ಸೈಟೆಡ್ ಸ್ಟೇಟ್. ಬಿಕಾಸ್ ಆಫ್ ಇಟ್ಸ್ ಹೈಯರ್ ಎನರ್ಜಿ, ದಿ ಎಲೆಕ್ಟ್ರಾನ್ ಈಸ್ ಕನ್ಸಿಡರ್ಡ್ ಟು ಬಿ ಅನ್ಸ್ಟೇಬಲ್. ಅನ್ಸ್ಟೇಬಲ್ ಅಂದರೆ ಎಕ್ಸೈಟೆಡ್ ಐತಿ, ಎಕ್ಸ್ಟ್ರಾ ಎನರ್ಜಿ ಬಂದೈತಿ. ಈಗ ಈ ಎಲೆಕ್ಟ್ರಾನಿಗೆ ಹೋಗಿ ನೀವು ಕೇಳಿದರೆ ಏನು ಮಾಡ್ಬೇಕಂತ ಮಾಡಿಲ್ಲ ಅಂತಂದ್ರೆ, ಅದೇನು ಹೇಳ್ತೈತಿ, ಎನರ್ಜಿ ಭಾಳ ಆಗೈತ್ಲೆ, ಎನರ್ಜಿ ಸ್ವಲ್ಪ ಹೊರಗೆ ಹಾಕಿ ನಾ ಕೆಳಗೆ ಜಿಗಿಬೇಕಂತ ಮಾಡೀನಿ, ಲೋವರ್ ಎನರ್ಜಿ ಲೆವೆಲ್ಸಿಗೆ ಜಿಗಿಬೇಕಂತ ಮಾಡೀನಿ. ಸೊ ಈಗ ಈ ಎಲೆಕ್ಟ್ರಾನ್ ವಿಚ್ ಈಸ್ ಪ್ರೆಸೆಂಟ್ಲಿ ಇನ್ ದ ಥರ್ಡ್ ಎನರ್ಜಿ ಲೆವೆಲ್, ಇಫ್ ಇಟ್ ಜಂಪ್ಸ್ ಟು ಆರ್ ಇಫ್ ಇಟ್ ಕಮ್ಸ್ ಬ್ಯಾಕ್ ಟು ಅಥವಾ ಜಂಪ್ಸ್ ಟು ಸೆಕೆಂಡ್ ಎನರ್ಜಿ ಲೆವೆಲ್, ಎಲ್ಲಿಂದೆಲ್ಲೇ 3ದಿಂದ 2ಕ್ಕೆ ಜಂಪ್ ಆತಂದ್ರೆ, ಅವಾಗ ಈ ಎರಡೂ ಎನರ್ಜಿ ಲೆವೆಲ್ಸ್ ಇರ್ತಾವಲ್ಲ, ಎನರ್ಜಿ ಲೆವೆಲ್ 3 ಆ್ಯಂಡ್ ಎನರ್ಜಿ ಲೆವೆಲ್ 2, ಇವು ಎರಡೂ ಎನರ್ಜಿ ಲೆವೆಲ್ ಗ್ಯಾಪ್ ಇರ್ತೈತೆ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸೇ ವೆನ್ ದಿ ಎಲೆಕ್ಟ್ರಾನ್ ಈಸ್ ಪ್ರೆಸೆಂಟ್ ಇನ್ ದ ಥರ್ಡ್ ಎನರ್ಜಿ ಲೆವೆಲ್, ಲೆಟ್ ಅಸ್ ಸೇ ಇಟ್ ಹ್ಯಾಸ್ 7 joules of energy. When the electron comes to second energy level, let us say it has 3 joules of energy. For example, ಥರ್ಡ್ ಎನರ್ಜಿ ಲೆವೆಲ್ನೊಳಗೆ ಎಲೆಕ್ಟ್ರಾನ್ ಹ್ಯಾಸ್ 7 joule. ಅಥವಾ ನಾವು ಹೆಂಗೆ ಹೇಳ್ಬೋದು ಅಂದರೆ, ವೆನ್ ದ ಎಲೆಕ್ಟ್ರಾನ್ ಹ್ಯಾಸ್ 7 joule ಆಫ್ ಎನರ್ಜಿ, ವಿ ಸೇ ದ್ಯಾಟ್ ಇಟ್ ಈಸ್ ಇನ್ ದ ಥರ್ಡ್ ಎನರ್ಜಿ ಲೆವೆಲ್. ಆ್ಯಂಡ್ ವೆನ್ ದಿ ಎಲೆಕ್ಟ್ರಾನ್ ಹ್ಯಾಸ್ 3 joules ಆಫ್ ಎನರ್ಜಿ, ವಿ ಸೇ ದ್ಯಾಟ್ ಇಟ್ ಈಸ್ ಇನ್ ದ ಸೆಕೆಂಡ್ ಎನರ್ಜಿ ಲೆವೆಲ್. ನಾವು ಈಗೊಂದು ಎಕ್ಸಾಂಪಲ್ ತೊಗೊಂಡಿವಿ ನಾವು, ಏನಂದ್ರೆ ದಿ ಎಲೆಕ್ಟ್ರಾನ್ ಹ್ಯಾಸ್ ಜಂಪ್ಡ್ ಫ್ರಾಮ್ ಥರ್ಡ್ ಎನರ್ಜಿ ಸ್ಟೇಟ್ ಟು second energy state. Then what that electron does is it gives out a photon, photon of energy E, which is equal to the difference of energies of the two levels, 7 minus 3. So illen photon bantala, that photon now has 4 joules of energy. ಇದು ಹೌದಾ? ಆಮೇಲೆ ಒಂದು ಮಾತು, ಇದೇನು ಫೋಟಾನ್ ಬಂತಲ್ಲ ಇಲ್ಲೇ, ಈ ಫೋಟಾನ್ ಬಂತಲ್ಲ, ಈ ಫೋಟಾನ್ ವಿಸಿಬಲ್ ರೀಜನ್ನೊಳಗೆ ಇರುತ್ತಂತ. ಯಾವ ರೀಜನ್? ವಿಸಿಬಲ್ ರೀಜನ್. ಓಕೆ, ಹೇಳ್ತೀನಿ ನಾ ವಿಸಿಬಲ್ ರೀಜನ್ ಅಂದರೆ, ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಜಸ್ಟ್ ಎಲೆಕ್ಟ್ರಾನ್ ನಾವು ಎಲ್ಲಿ ತೊಗೊಂಡ್ಬಂದ್ವಿ, ಫ್ರಾಮ್ ಎನರ್ಜಿ ಲೆವೆಲ್ 3 ಟು ಎನರ್ಜಿ ಲೆವೆಲ್ 2 ತೊಗೊಂಡ್ಬಂದ್ವಿ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ ನಾ. ಓಕೆ, ಒಂದು ನಿಮಿಷ ಟೈಮ್ ಕೊಡ್ರಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಲೆಟ್ ಅಸ್ ಸೇ ದ್ಯಾಟ್ ದಿ ಎಲೆಕ್ಟ್ರಾನ್ ಈಸ್ ಪ್ರೆಸೆಂಟ್ ಇನ್ ದ 4th ಎನರ್ಜಿ ಲೆವೆಲ್. ಎಷ್ಟನೇದು? 4th. ಸೊ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಹೈಯರ್ ಎನರ್ಜಿ, ಇಟ್ ವಾಂಟ್ಸ್ ಟು ಲೂಸ್ ದ್ಯಾಟ್ ಎನರ್ಜಿ ಆ್ಯಂಡ್ ಕಮ್ ಬ್ಯಾಕ್ ಟು ಲೋವರ್ ಎನರ್ಜಿ ಲೆವೆಲ್ಸ್. ಲೆಟ್ ಅಸ್ ಸೇ it jumped to, it came back to energy level 2. Last time ನಾವು 3 ಇಂದ 2ಗೆ ತೊಗೊಂಬಂದಿದ್ವಿ. ಈ ಸರ್ತಿ let us take an example where the electron is jumping from energy level 4 to energy level 2. ಅಂದ್ರೆ ಈ ಎರಡೂ ಎಕ್ಸಾಂಪಲ್ನೊಳಗೆ ಹೈಯರ್ ಎನರ್ಜಿ ನಾವು ಚೇಂಜ್ ಮಾಡೀವಿ. ಆಗಲೇ 3 ಇಂದ ಬಂದಿತ್ತು ಎಲೆಕ್ಟ್ರಾನ್, ಈಗ 4 ಇಂದ ಬರಾಗ್ತೈತಿ. ಬಟ್ ವಿ ಹ್ಯಾವ್ ನಾಟ್ ಚೇಂಜ್ಡ್ ದಿ ಎನರ್ಜಿ ಲೆವೆಲ್ ಟು ವಿಚ್ ದ ಎಲೆಕ್ಟ್ರಾನ್ ಈಸ್ ಜಂಪಿಂಗ್. ಎಲೆಕ್ಟ್ರಾನ್ ಎಲ್ಲಿಗೆ ಜಂಪ್ ಆಗತೈತಿ, ಎರಡು ಎಕ್ಸಾಂಪಲ್ನಾಗ ಸೇಮ್ ಇಟ್ಟಿವಿ ನಾವು. ಇನ್ ದ ಫಸ್ಟ್ ಎಕ್ಸಾಂಪಲ್, ಎಲೆಕ್ಟ್ರಾನ್ ವಾಸ್ ಜಂಪಿಂಗ್ ಫ್ರಮ್ ಥರ್ಡ್ ಟು ಸೆಕೆಂಡ್ ಲೆವೆಲ್. ಇನ್ ದಿಸ್ ಎಕ್ಸಾಂಪಲ್, ದಿ ಎಲೆಕ್ಟ್ರಾನ್ ಈಸ್ ಜಂಪಿಂಗ್ ಫ್ರಮ್ 4th to 2nd level. So in this case also, it is found that the photon which is emitted is present in the visible region of the light. ಈ ವಿಸಿಬಲ್ ರೀಜನ್ ಆಫ್ ದ ಲೈಟ್ ಅಂದ್ರೇನು? ಆ್ಯಕ್ಚುಲಿ ಸನ್ನಿಂದ ಲೈಟ್ ಏನು ಬರ್ತೈತಲ್ಲ, ಇಟ್ ಹ್ಯಾಸ್
several components starting from radio waves, microwaves, infrared, visible light, ultraviolet, X-rays, gamma rays. So complete different variety of ಏನ್ರಿ ಲೈಟ್ ಕಾಂಪೋನೆಂಟ್ಸ್ ಇರ್ತಾವೆ, ಡಿಫ್ರೆಂಟ್ ಕಾಂಪೋನೆಂಟ್ಸ್ ಇರ್ತಾವೆ. ಸೊ ನಾವು ಇಷ್ಟು ಆ ಎಲ್ಲ ಕಾಂಪೋನೆಂಟ್ಸು ಹ್ಯೂಮನ್ ಬೀಯಿಂಗ್ಸಿಗೆ ಕಾಣಿಸಂಗಿಲ್ಲ. ಔಟ್ ಆಫ್ ದಟ್ ಬಿಗ್ ರೇಂಜ್ of waves which is present in light, human beings are capable of seeing only a small part. Like ನಮಗೆ ರೇಡಿಯೋ ವೇವ್ಸ್ ಕಾಣಿಸಂಗಿಲ್ಲ, ಮೈಕ್ರೋವೇವ್ಸ್ ಕಾಣಿಸಂಗಿಲ್ಲ, ಇನ್ಫ್ರಾರೆಡ್ಡು, ಅಲ್ಟ್ರಾವೈಲೆಟ್, ಎಕ್ಸ್ರೇ, ಗಾಮಾರೇ ಕಾಣಿಸಂಗಿಲ್ಲ. ಎಷ್ಟು ಪೋರ್ಷನ್ ನಮ್ಮ ಹ್ಯೂಮನ್ ಐ ಕಾಣಿಸುತ್ತಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಸ್ ವಿಸಿಬಲ್ ರೀಜನ್. ಆ ವಿಸಿಬಲ್ ರೀಜನ್ ಅಂದ್ರೆ ಇಟ್ ಈಸ್ ದ್ಯಾಟ್ ರೀಜನ್ ವಿಚ್ ಕನ್ಸಿಸ್ಟ್ ಆಫ್ 7 ಕಲರ್ಸ್ ಅಂತ ಹೇಳ್ತೀವಲ್ಲ ನಾವು, ವಿಬ್ಜಿಯಾರ್, ವಿಬ್ಗಯಾರ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ವ್ಯಾಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಇವಿಷ್ಟು ಕಲರ್ಸ್ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾವೆ. ಇದಕ್ಕೆ ವಿಸಿಬಲ್ ರೀಜನ್ ಅಂತ ಕರೀತಾರೆ. ಸೊ ವೆನ್ ಅನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ 4th ಎನರ್ಜಿ ಲೆವೆಲ್ to 2nd energy level, whatever photon is emitted, that also is found to be is found to be present in the visible region of the light. Next, ಇನ್ನೊಂದು ಎಕ್ಸಾಂಪಲ್ ತಗೋಣ ನಾವೀಗ. We are actually trying to understand what exactly means by saying Balmer series. Okay, so ಈಗ ಈ ಎಕ್ಸಾಂಪಲ್ ನೋಡೋಕೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ, ಈಗ I will take an electron which is present in infinite level ಸದ್ಯ ಬೇಡ, ಇಂಟರ್ಮೀಡಿಯೇಟ್ ಇಲ್ಲೊಂದು 5th ಲೆವೆಲ್ಲೋ 6th ಲೆವೆಲ್ಲೋ ಹೆಂಗೋ ಅಂತ ತಗೊಂಡು. ಸೊ ಇಲ್ಲಿರುವಂಥ ಎಲೆಕ್ಟ್ರಾನ್, ಫಾರ್ ಎಕ್ಸಾಂಪಲ್ ಇಟ್ ಜಂಪ್ಸ್ ಟು ಅಗೇನ್ 2nd, ಹೌದಾ? ಸೊ ಇದನ್ನು ನಾವು ಕಾಮನ್ ಇಡಾಕತ್ತೀವಿ ಈಗ ಇಲ್ಲಿ. ನೌ ಆಲ್ಸೋ ಇಟ್ಸ್ ಫೌಂಡ್ ದ್ಯಾಟ್ ವಾಟ್ ಎವರ್ ಫೋಟಾನ್ ಈಸ್ ಎಮಿಟೆಡ್, ದ್ಯಾಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ವಿಸಿಬಲ್ ರೀಜನ್. ಸೊ ದಟ್ ಮೀನ್ಸ್ ವೆನೆವರ್ ಇದ್ರ ಕನ್ಕ್ಲೂಷನ್ ಏನಂದ್ರೆ, ಈ ಬಾಲ್ಮರ್ ಸೀರೀಸ್ ಒಳಗೆ ಏನು ಹೇಳ್ತಾರೆ ಅಂದ್ರೆ ಅವರು, ವೆನೆವರ್ an electron jumps from higher energy levels or excited states to energy level number 2 ಅಂದ್ರೆ 3ದಿಂದ 2ಗೆ ಜಂಪ್ ಆಗಲಿ, ಅಥವಾ 4ನಿಂದ 2ಗೆ ಜಂಪ್ ಆಗಲಿ, 5ನಿಂದ 2ಗೆ ಜಂಪ್ ಆಗಲಿ, 6ನಿಂದ 2ಗೆ ಜಂಪ್ ಆಗಲಿ, ಇನ್ಫನೈಟ್ ಲೆವೆಲಿಂದ 2ಗೆ ಜಂಪ್ ಆಗಲಿ, ಒಟ್ಟು 2ಗೆ ಜಂಪ್ ಆದ್ರೆ ಏನು ಇಲೆಕ್ಟ್ರಾನ್, ಅವಾಗ ಎಷ್ಟು ಫೋಟಾನ್ಸ್ ಎಮಿಟ್ ಆಗ್ತಾವಲ್ಲ, ಈಗ ಲೈಕ್ 3ಯಿಂದ 2ಕ್ಕೆ 1 ಫೋಟಾನ್ ಬಂದಿರ್ತೈತಿ, 4ರಿಂದ 2ಕ್ಕೆ ಆ ಎನರ್ಜಿ ಗ್ಯಾಪದಷ್ಟು ಫೋಟಾನ್ ಬಂದಿರುತ್ತೆ, 5ಯಿಂದ 2ಕ್ಕೆ ಮತ್ತೊಂದು ಫೋಟಾನ್ ಬಂದಿರುತ್ತೆ. ಆಲ್ ದೀಸ್ ಫೋಟಾನ್ಸ್ ಆರ್ ಫೌಂಡ್ ಟು ಬಿ ಪ್ರೆಸೆಂಟ್ ಇನ್ ದ ವಿಸಿಬಲ್ ರೀಜನ್. ಪ್ರೆಸೆಂಟ್ ಇನ್ ದ ವಿಸಿಬಲ್ ರೀಜನ್ ಅಂದ್ರೆ ಏನಂದ್ರೆ, ಈ ಫೋಟಾನ್ಸ್ ಹೊರಗೆ ಬಂದ ಕೂಡಲೇ ನಮ್ಮ ಕಣ್ಣಿಗೆ ಕಾಣಿಸ್ತಾವೆ. ಸೊ ಇವೆಲ್ಲ ಗ್ರೂಪ್ ಐತೆ ನೋಡ್ರಿ, ಇಲ್ಲಿ ಈ ಗ್ರೂಪ್ 4ರಿಂದ ಅಂದ್ರೆ 3ಯಿಂದ 2 ಬಂದಿದ್ದು, 4ರಿಂದ 2ಗೆ ಜಂಪ್ ಆಗಿದ್ದು, 5ಯಿಂದ 2 ಜಂಪ್ ಆಗಿದ್ದು, ಇವೆಲ್ಲ ಸ್ಪೆಕ್ಟ್ರಲ್ ಲೈನ್ಸ್ಗೆ ದೀಸ್ ಟುಗೆದರ್, ದಿಸ್ ಗ್ರೂಪ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ಸ್, ದೀಸ್ ಫೋಟಾನ್ಸ್, ಇವನ್ನ ತೊಗೊಂಡು ಹೋಗಿ ನೀವು ಈ ಫೋಟಾನ್ಸನ್ನು ಒಂದು ಸ್ಕ್ರೀನ್ ಮೇಲೆ ಹಾಕಿದ್ರೆ, ಈ ಫೋಟಾನ್ಸನ್ನು ಒಂದು ಸ್ಕ್ರೀನ್ ಮೇಲೆ ಹಾಕಿದರೆ, ಆ ಸ್ಕ್ರೀನ್ ಮೇಲೆ, ಸ್ಕ್ರೀನ್ ಅಂದ್ರೆ ಒಂದು ಕ್ಲಾತ್ ಹಾಕ್ರಿ, ಒಂದು ಪರದೆ ಗತೆ, ಅಲ್ಲೇ ಆ ಸ್ಕ್ರೀನ್ ಮೇಲೆ ಹಿಂಗೆ ಲೈನ್ಸ್ ಕಾಣ್ತಾವೆ. ಸೊ ಇವಕ್ಕೆ ಸ್ಪೆಕ್ಟ್ರಲ್ ಲೈನ್ಸ್ ಅಂತ ಕರಿತೀವಿ ನಾವು. ಸೊ ದೀಸ್ ಆರ್ ಲೈಕ್, ಒಂದು ಎಕ್ಸಾಂಪಲ್ ನಾವು ಇದು ಕಂಪ್ಯಾರಿಸನ್ನಿಗೆ ತೊಗೋಬೇಕಂದ್ರೆ, ವಿ ಕ್ಯಾನ್ ಟೇಕ್ ಸೋಲಾರ್ ಸ್ಪೆಕ್ಟ್ರಮ್, ಆರ್ ವಿ ಕ್ಯಾನ್ ಸೇ ದ ವೆರಿ ಸಿಂಪಲ್ ಎಕ್ಸಾಂಪಲ್ ಈಸ್ ವಿ ಕ್ಯಾನ್ ಟೇಕ್ ರೇನ್ಬೋ. ರೇನ್ಬೋ ಒಳಗೆ 7 ಕಲರ್ಸ್ ಇರ್ತಾವೆ. ಸೊ ಆ ರೀತಿ ಸ್ಪೆಕ್ಟ್ರಲ್ ಲೈನ್ಸ್ ಇಲ್ಲೇನು ಬರ್ತಾವಲ್ಲ, ಅಂದರೆ ವೆನೆವರ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ಸ್ ಟು ಸೆಕೆಂಡ್ ಆ್ಯಂಡ್ ಸೆಕೆಂಡ್ ಅಷ್ಟೇ. ಮತ್ತು ಅವಾಗ ಏನು ಫೋಟಾನ್ಸ್ ಬರ್ತಾವಲ್ಲ, ಅವಾಗೇನು ಸ್ಪೆಕ್ಟ್ರಲ್ ಲೈನ್ಸ್ ಕಂಡು ಬರ್ತಾವಲ್ಲ, ದ್ಯಾಟ್ ಗ್ರೂಪ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್, ದ್ಯಾಟ್ ಗ್ರೂಪ್ ಆಫ್ ಫೋಟಾನ್ಸ್ ಆರ್ ರೆಫರ್ಡ್ ಟು ಆಸ್, that group is referred to as Balmer series. So here all the photons, all the spectral lines are visible to the naked eye of human beings. That is the speciality of Balmer series. So ಈ Balmer series ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಯಾರು, ಬೋರ್. ಇಲ್ಲಿನೋ ಒಂದಿಷ್ಟು ವ್ಯಾಲ್ಯೂಸ್ ಏನೋ ಹೇಳಿದ್ರು ಅವರು, N1 is equals to N2 is equals to ಅಂತ ಹೇಳಿ. ಸೊ ಇನ್ನು ಮ್ಯಾಲಿಂದ ನಾವು ಆ್ಯಕ್ಚುಲಿ ನಾವು ನಿಮ್ಗೆ ನೆನಪಿದ್ರೆ ಆ ವೇವ್ ನಂಬರ್ದು ಡೆರಿವೇಷನ್ ಮಾಡಿದ್ವಿ ನೋಡ್ರಿ, ಅದರೊಳಗೆ ಒಂದು ಫಾರ್ಮುಲಾ ಬಂದಿತ್ತು ನಮ್ಗೆ. ಫೈನಲಿ ವೇವ್ ನಂಬರ್
ಆ್ಯಕ್ಚುಲಿ ವೇವ್ ನಂಬರ್ ಈಸ್ ನಥಿಂಗ್ ಬಟ್ ಇದೊಂದು ಹೇಳಿದ್ದೆ ನಾನು ನಿಮಗೆ, ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್ ಆಫ್ ದ ಲೈಟ್, ದಟ್ ಈಸ್ ಈಕ್ವಲ್ಸ್ ಟು ರಿಡ್ಬರ್ಗ್ಸ್ ಕಾನ್ಸ್ಟಂಟ್ ಇಂಟು 1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್ ಅಂತ ಫಾರ್ಮುಲಾ ಇತ್ತು. ಆ ಫಾರ್ಮುಲಾದಾಗ ಈ N1 N2 ಇದ್ದು, ಆ N1 N2 ಎಲ್ಲಿದ್ದು ಅಂತ ನಾನು ನೆನ್ಪು ಮಾಡಾಕತ್ತೀನಿ ನಿಮ್ಗೆ. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ N1 ಹಿಯರ್ ಆ್ಯಂಡ್ ವಾಟ್ ಈಸ್ N2. ಸೊ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. In this example, let us say an electron is jumping from higher energy level 4 to a lower energy level 2. So here N1 is that energy level to which the electron is jumping. N1 ಅಂದ್ರೆ ಎಲ್ಲಿಗೆ ಜಂಪ್ ಮಾಡ್ತಿತ್ತಲ್ಲ ಅದು N1, ಎಲ್ಲಿಂದ ಜಂಪ್ ಮಾಡ್ತೈತೆ ನೋಡ್ರಿ ಅದು N2. N2 ಯಾವಾಗಲೂ ಹೈಯರ್ ಎನರ್ಜಿ ಇರ್ತೈತಿ, ಜನರಲಿ. ಸೊ ಎಲೆಕ್ಟ್ರಾನ್ ಎಲ್ಲಿಗೆ ಜಂಪ್ ಆಗ್ತೈತಿ N1, ಎಲ್ಲಿಂದ ಬರುತ್ತೆ ಅದು N2. ಸೊ ಹಂಗಾರೆ ಈಗ ನೀವು ಹೇಳ್ರಿ. ಓಕೆ, ಸೊ N1 ಒಂದು ಕೆಲಸ ಮಾಡೋಣ, N1 ವ್ಯಾಲ್ಯೂ ಬೇಕಾದ್ರೆ ನಾನು ಈ ಕಡೆ ಬರ್ಬಿಡ್ತೀನಿ. ಸೊ ಈ ಎಕ್ಸಾಂಪಲ್ನೊಳಗೆ N1 ಈಸ್ ವಾಟ್ 2. ಇನ್ ದಿಸ್ ಎಕ್ಸಾಂಪಲ್ N2 ಅಂದ್ರೆ ಯಾವುದಾತೀಗ 4. ಸೊ ಅದಕ್ಕೇನು ಹೇಳ್ತೀವಿ ನಾವು, ವೆನ್ ವಿ ಆರ್ ಎಕ್ಸ್ಪ್ಲೇನಿಂಗ್ ರಿಗಾರ್ಡಿಂಗ್ ಬಾಲ್ಮರ್ ಸೀರೀಸ್ ನಾವೇನು ಹೇಳ್ತೀವಿ, N1 ಫಾರ್ ಬಾಲ್ಮರ್ ಸೀರೀಸ್ ಟು ಆಕರ್, N1 must be definitely 2. N2 can be 3, it can be 4. That means electron can jump from 3rd to 2nd level, 4th to 2nd level, 5th, 6th, so on up to infinity. ಸೊ ಪರ್ಟಿಕ್ಯುಲರ್ಲಿ ಇದು ಇನ್ಫಿನಿಟಿ ಲೆವೆಲ್ ಅಂದ್ರೆ ಏನಂತ ಹೇಳಿ ಆಮೇಲೆ ಡಿಸ್ಕಸ್ ಮಾಡೋಣಂತ. ಸೊ ದಿಸ್ ಈಸ್ ಬಾಲ್ಮರ್ ಸೀರೀಸ್. ಸರ್ ವಾಟ್ ಅಬೌಟ್ 1 ಅಂದ್ರೆ ಎನರ್ಜಿ ಲೆವೆಲ್. ಈಗ ಸರ್ ಬಾಲ್ಮರ್ ಸೀರೀಸಿಗೆ ಸೆಕೆಂಡ್ ಲೆವೆಲ್ಲಿಗೆ ಎಲೆಕ್ಟ್ರಾನ್ಸ್ ಹೈಯರ್ನಿಂದ ಬರ್ತಾವೆ ಸರ್. ಈಗ ಲೈಕ್ ಇಲೆಕ್ಟ್ರಾನ್ 4ಇಂದ 2ಗೆ ಬಂತಪ್ಪ, ಅವಾಗ ಒಂದು ಫೋಟಾನ್ ಬಂತು. ಹಿಂಗಾದ್ರೆ ಸರ್ ಅಂತ ಯಾರು ಅಕಸ್ಮಾತ್ ಕೇಳಿದ್ರೆ, ಇದು 1ನಿಂದ 2ಗೆ ಬಂದ್ರೆ ನೀವು ಸರ್ ಏನು ಮಾತಾಡಕತ್ತೀರಿ ಅಗಳಿಂದ 3ಇಂದ 2, 4ಇಂದ 2 ಅಂತ ಡಿಸ್ಕಸ್ ಮಾಡಾಕತ್ತೀವಿ ನಾವು. 1ಇಂದ 2 ಅಂತ ಕೇಳಿದ್ರೆ, ಸೊ ಆ್ಯಕ್ಚುಲಿ ಯಾವಾಗ ಎಲೆಕ್ಟ್ರಾನ್ 1ಇಂದ 2ಗೆ ಜಂಪ್ ಆಗ್ತೈತಲ್ಲ ಅದು ಫೋಟಾನನ್ನು ರಿಲೀಸ್ ಮಾಡೋಂಗೇ ಇಲ್ಲ. ವೇರ್ ಆಸ್ ಆ್ಯಕ್ಚುಲಿ ಇಫ್ ಇಟ್ ಹ್ಯಾಸ್ ಟು ಜಂಪ್ ಫ್ರಮ್ 1 to 2 ಇಟ್ ಹ್ಯಾಸ್ ಟು ಅಬ್ಸಾರ್ಬ್ ಎನರ್ಜಿ, ಎಮಿಟ್ ಮಾಡೋಂಗಿಲ್ಲ. ಸೊ ಅವಾಗ ಬಾಲ್ಮರ್ ಸೀರೀಸ್ ಬರೋಂಗಿಲ್ಲ. ಸೊ ಬಾಲ್ಮರ್ ಸೀರೀಸ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡೋದಾದರೆ, ವಿ ಸೇ ದ್ಯಾಟ್ ವೆನೆವರ್ N1 is equals to 2 and N2 is equal to 3, 4 and so on up to infinity, whatever spectral lines, whatever photons are obtained, that group of spectral lines is called as Balmer series. ಸೊ ಈ ಬಾಲ್ಮರ್ ಸೀರೀಸ್ ಹೆಂಗೆ ಫಾರ್ಮ್ ಆಗ್ತಾವಂತ ಹೇಳಿ ಬೋರ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದನ್ನು ರುದರ್ಫೋರ್ಡ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಆಗಿದ್ದಿಲ್ಲ. ದಟ್ ವಾಸ್ ಒನ್ ಆಫ್ ಹೀಸ್ ಡ್ರಾಬ್ಯಾಕ್ಸ್. ಯಾರಿಗೆ? ರುದರ್ಫೋರ್ಡ್ಗೆ. ಅರ್ಥ ಆಗತ್ತೆ ನಾನು ಹೇಳಿದ್ದು? ಓಕೆ. ಸೊ ಈಗ ಬಾಲ್ಮರ್ ಸೀರೀಸ್ ನಮಗೆ ಅರ್ಥ ಆಯ್ತು, ಹೌದಾ? ಸೊ ಈಗ ಈ ಬಾಲ್ಮರ್ ಸೀರೀಸ್ನೊಳಗನ ಒಂದಿಷ್ಟು ಏನೋ ಹೆಸರು ಕೊಟ್ಟಾರಲ್ಲಿ ನೀವು ನೋಡಿದರೆ, ಹೆಚ್ ಅಲ್ಫಾ, ಹೆಚ್ ಬೀಟಾ, ಹೆಚ್ ಗಾಮಾ ಅಂಥೇಳಿ. ಸೊ ಇದರೊಳಗೆ ಪರ್ಟಿಕ್ಯುಲರ್ಲಿ ಅವರೊಂದು ಏನೋ ಕ್ಯಾಲ್ಕುಲೇಷನ್ ಮಾಡ್ಯಾರ ಫಾರ್ ಹೆಚ್ ಅಲ್ಫಾ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹೆಚ್ ಅಲ್ಫಾ. ಓಕೆ, ಇನ್ನೊಂದು ಬರುತ್ತೆ ಹೆಚ್ ಡೆಲ್ಟಾ ಅಂತ, 4 ಬರ್ತಾವೆ ಇವು. ಓಕೆ, ಸೊ ಇವಿಷ್ಟು ಏನಂತ ಅರ್ಥ ಮಾಡ್ಕೊಂಡು ಫಸ್ಟಿಗೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಮೀನ್ಸ್ ಬೈ ಹೆಚ್ ಅಲ್ಫಾ ಲೈನ್ ಅಂದ್ರೇನು. ಈಗ ಯಾವಾಗ ಒಂದೇದು ಬಾಲ್ಮರ್ ಸೀರೀಸ್ ಅಂದ್ರೆ ದಿ ಎಲೆಕ್ಟ್ರಾನ್ಸ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ ಶುಡ್ ಜಂಪ್ ಟು 2ನ ಗ್ಯಾರಂಟಿ. ಯಾವಾಗ ಎಲೆಕ್ಟ್ರಾನ್ 3ಇಂದ 2ಗೆ ಜಂಪ್ ಆಗ್ತೈತಲ್ಲ ಅವಾಗೇನು ಒಂದು ಫೋಟಾನ್ ಅಥವಾ ಸ್ಪೆಕ್ಟ್ರಲ್ ಲೈನ್ ಬರ್ತೈತಿ, ದ್ಯಾಟ್ ಈಸ್ ಹೆಚ್ ಅಲ್ಫಾ. ಹೌದಾ? ಹೆಚ್ ಅಲ್ಫಾ ಯಾವುದು? 3ದಿಂದ 2ಗೆ ಜಂಪ್ ಆಗುವಂಥ ಸಿಚುವೇಶನ್. ಸೊ ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ 3 to 2, ದಟ್ ಈಸ್ ಕಾಲ್ಡ್ ಆಸ್ ಹೆಚ್ ಅಲ್ಫಾ. Similarly, when electron jumps from 4 to 2, it is H beta.
when it jumps from 5 to 2, that is H gamma, and when it jumps from 6 to 2, it's called as H delta. ಸೊ ಬಾಮರ್ ಸೀರೀಸ್ ಅಂತ ನಾ ಏನು ಹೇಳಾಗತ್ತೀನಲ್ಲ ಅದರೊಳಗೆ ಇವು 4 ಮೋರ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ಸ್. ಬಾಮರ್ ಸೀರೀಸ್ನೊಳಗೆ ಇನ್ನೂ ಹೆಚ್ಚಿಗೆ ಲೈನ್ಸ್ ಇರ್ತಾವೆ, ಆದರೆ ಇವು 4 ನಮಗೆ ಕ್ಲಿಯರಾಗಿ ಕಣ್ಣಿಗೆ ಕಾಣಿಸ್ತಾವೆ. ಸೊ ಅದಕ್ಕೆ ಇವು 4ಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾನು ಇನ್ನೊಮ್ಮೆ ಹೇಳಾಗತ್ತೀನಿ, ಬಾಲ್ಮರ್ ಸೀರೀಸ್ is that group of spectral lines which are obtained when the electron jumps from higher energy or excited states to the energy level 2. ಈಗ ಪರ್ಟಿಕ್ಯುಲರ್ಲಿ ನಾವು ಹೆಚ್ ಅಲ್ಫಾ ಕಡೆ ಫೋಕಸ್ ಮಾಡಿದರೆ ಈ ಹೆಚ್ ಅಲ್ಫಾ is that spectral line which is obtained when an electron jumps from energy level 3 to energy level 2. This one, this is H alpha line. So in this case, definitely N1 value will be how much? Tell me, N1 value will be how much? Nagle helidde, N1 is that level to which the electron is jumping. So definitely N1 is 2 and N2 is 3. Using these values, ಈ H alpha line ಏನೈತಲ್ಲ ಇಲ್ಲಿ, ಈ ಹೆಚ್ ಅಲ್ಫಾದ ವೇವ್ ನಂಬರ್ ಆ್ಯಂಡ್ ವೇವ್ ಲೆಂತ್ ಇವೆರಡದು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಯಾರ ಈಗ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ನೊಳಗೆ. ಸೊ ವಿ ಹ್ಯಾವ್ ಅ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ವೇವ್ ನಂಬರ್. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಟ್ರೈ ಟು ರೀಕಾಲ್ ವಾಟ್ ಈಸ್ ವೇವ್ ನಂಬರ್. ವೇವ್ ನಂಬರ್ ಈಸ್ ವೇವ್ಸ್ ಫಾರ್ಮ್ಡ್, ನೆನಪಿರ್ಬೇಕು ನಿಮ್ಗೆ, ವೇವ್ಸ್ ಫಾರ್ಮ್ಡ್ ಪರ್ ಯೂನಿಟ್ ಲೆಂತ್. 1 ಮೀಟರ್ನೊಳಗೆ ಎಷ್ಟು ವೇವ್ಸ್ ಫಾರ್ಮ್ ಆಗ್ತಾವೆ, ಇದಕ್ಕೆ ನಾವು ವೇವ್ ನಂಬರ್ ಅಂತ ಕರಿತೀವಿ. ಸೊ ಈ ವೇವ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಐತಿ. ಈಗ ನ್ಯೂ ಬಾರ್ ಇಸ್ ಈಕ್ವಲ್ಸ್ ಟು ಆರ್ ಇಂಟು 1 ಡಿವೈಡೆಡ್ ಬೈ N1 ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ N2 ಸ್ಕ್ವೇರ್. ಸೊ ಈಗ ಆರ್ ವ್ಯಾಲ್ಯೂ ಅದರೊಳಗೆ 1.097 ಇಂಟು 10⁻⁷ ಹಾಕಿ, N1 ಜಗದಾಗ 2 ಹಾಕಿ, N2 ಜಗದಾಗ 3 ಹಾಕಿ ಕ್ಯಾಲ್ಕುಲೇಷನ್ಸ್ ಮಾಡ್ಯಾರಲ್ಲೇ. ಸೊ ಅದನ್ನು ಕ್ಯಾಲ್ಕುಲೇಷನ್ನ ಈಗ ಮಾಡ್ಕೊಂಡು ಕೊಡೋಂಗಿಲ್ಲ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದ್ರ ವ್ಯಾಲ್ಯೂ ಬಂದೈತೆ ನೋಡ್ರಿ ಈಗಲ್ಲ. ಆಫ್ಟರ್ ಆಲ್ ದ ಮ್ಯಾಥಮೆಟಿಕ್ಸ್ ಡನ್, ದ ವ್ಯಾಲ್ಯೂ ಈಸ್ 152,419 per meter is the wave number of H alpha line. ಇದನ್ನು ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ what this 15,000, sorry, it's actually 1,52,419 per meter means. ಈಗ ಲೈಕ್ ಇಲ್ಲೊಂದು ಡಯಾಗ್ರಾಮ್ ಡ್ರಾ ಮಾಡ್ತೀನಿ. ಇಲ್ಲಿಂದ ಇಲ್ಲೇ 1 ಮೀಟರ್ ಐತೆ ಅಂತ ಡಿಸ್ಟೆನ್ಸ್ ಇದೆ. ಎಷ್ಟೈತಿ? 1 ಮೀಟರ್. ಸೊ ಇನ್ ದಿಸ್ 1 ಮೀಟರ್ ನಾನು ಒಂದು ವೇವ್ ಡ್ರಾ ಮಾಡ್ತೀನಿ ಈ ರೀತಿ. ಸೊ ಲೆಟ್ ಅಸ್ ಟ್ರೈ ಟು count how many waves are present in this 1 meter. Okay, so starting from here, approximate illindille 1 wave, 2 wave, 3, 4, 5, 6. So let us say there are 6 waves in 1 meter. So that means here wave number is 6 per meter. 1 meter ನಾಗ 6 waves. ಆದ್ರೆ ಹೆಚ್ ಅಲ್ಫಾ ಒಳಗೆ ಹೆಂಗಿರ್ತಾವಂದ್ರೆ 1 ಮೀಟರ್ನಾಗ ಇಲ್ಲಿ ಹೆಂಗೆ 6 ವೇವ್ಸ್ ಅದಲ್ಲ, 1 2 3 ಹಿಂಗೆ ಕೌಂಟ್ ಮಾಡಿದ್ವಿಲ್ಲ ನಾವು, ಹಂಗೆ 1,52,000 ಇಂಗ್ಲೀಷ್ ಪೀಪಲಿಗೆ 1,52,419 ವೇವ್ಸ್ ಆಫ್ ಹೆಚ್ ಅಲ್ಫಾ ವಿಲ್ ಬಿ ಪ್ರೆಸೆಂಟ್ ಇನ್ 1 ಮೀಟರ್. 1 ಮೀಟರ್ನೊಳಗೆ ಇಷ್ಟು ವೇವ್ಸ್ ಫಾರ್ಮ್ ಆಗಿರ್ತಾವೆ. ಹಿಂಗಿರ್ತಾವೆ ಸಣ್ಣ, ಇದು ಕರೆಕ್ಟ್ ಡ್ರಾ ಮಾಡೋಕ್ಕೆ ಬರೋಂಗಿಲ್ಲ ಅದನ್ನು. ಓಕೆ, ಈಗಿದು ವೇವ್ ನಂಬರ್ ಆಯ್ತು 152,419. ಇದ್ರದ್ದು ನಾವು ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ವಿ ನೋ ದ್ಯಾಟ್ ವೇವ್ ಲೆಂತ್ ಆ್ಯಂಡ್ ವೇವ್ ನಂಬರ್ ಆರ್ ರೆಸಿಪ್ರೋಕಲ್ ಆಫ್ ಈಚ್ ಅದರ್. ಸೊ ಅದ್ರದ್ದು ರೆಸಿಪ್ರೋಕಲ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇಟ್ ಕಮ್ಸ್ ಔಟ್ ಟು ಬಿ 656.112 ನ್ಯಾನೋ ಮೀಟರ್. ನ್ಯಾನೋ ಅಂದರೆ 10⁻⁻⁹. ಇದನ್ನು ನಾವು ವ್ಯಾಲ್ಯೂಸ್ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇದು ಬೋರ್ ಪಾಸ್ಟುಲೇಟ್ನಿಂದ ನಾವು ಇದು ಡೆರಿವೇಷನ್ ಮಾಡಿದ್ವಿ. ಈ ಫಾರ್ಮುಲಾನ ಈಗ ಹಚ್ಚಿದ್ನಲ್ಲ, ರಿಡ್ಬರ್ಗ್ಸ್ ಕಾನ್ಸ್ಟಂಟ್ ಇತ್ತು. ಈ ಫಾರ್ಮುಲಾ ಎದರಿಂದ N2 ಸ್ಕ್ವೇರ್. ಈ ಫಾರ್ಮುಲಾನ ಬೋರ್ಸ್ ಪಾಸ್ಟುಲೇಟ್ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಯಾರ.
ಹಂಗಂದ್ರೆ ಈ ಫಾರ್ಮುಲಾದಾಗ ವ್ಯಾಲ್ಯೂ ಹಾಕಿದಾಗ ನಮಗೆ ಹೆಚ್ ಅಲ್ಫಾ ಲೈನ್ ಅಂತೇನೈತಲ್ಲ, ಹೆಚ್ ಅಲ್ಫಾ ಲೈನ್ ಈಸ್ ಅ ಲೈನ್ ಆಫ್ ಸ್ಪೆಕ್ಟ್ರಲ್ ಲೈನ್. ಇಟ್ ಈಸ್ ಆ್ಯಕ್ಚುಲಿ ಅ ಸ್ಪೆಕ್ಟ್ರಲ್ ಲೈನ್ ವಿಚ್ ಈಸ್ obtained when an electron jumps from third energy level to second energy level. ಅವಾಗ ಆ ಹೆಚ್ ಅಲ್ಫಾದ ವೇವ್ ಲೆಂತ್ ಇಷ್ಟೈತಲ್ಲ, ಇಷ್ಟು ತನಕ ನಾವು ಇದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಈ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಥೇರಿಯಿಂದ ಫಾರ್ಮುಲಾ ಹಚ್ಚಿ, ಎಕ್ಸ್ಪೆರಿಮೆಂಟೆಡ್ ಅಲ್ಲಿದು, ಹೌದಾ, ಥೇರಿಯಿಂದ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ಮುಂದೇನು ಹೇಳ್ತಾರಂದ್ರೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಆಫ್ ಲಾಮ್ಡಾ, ದಟ್ ಈಸ್ ವೇವ್ ಲೆಂತ್ ಆಫ್ ಹೆಚ್ ಅಲ್ಫಾ ಲೈನ್ ಈಸ್ 656.2793 ಅಂತ ಮತ್ತೊಂದು ನ್ಯಾನೋಮೀಟರ್. ಇದು ವ್ಯಾಲ್ಯೂ ಥಿಯರಿ ವ್ಯಾಲ್ಯೂ, ಇದು ವ್ಯಾಲ್ಯೂ ಪ್ರಾಕ್ಟಿಕಲ್ ವ್ಯಾಲ್ಯೂ. ಎರಡಕ್ಕೂ ಭಾಳ ಡಿಫ್ರೆನ್ಸ್ ಐತಲ್ಲ ಅನ್ನಕ್ಕೆ ಬರೋಂಗಿಲ್ಲ. ಸೊ ಇದರಿಂದ ಏನಾತಂದ್ರೆ ಬೋರ್ಗೆ ಶಾಣೆ ಅದು ಎಂದ್ರು ಮಂದಿ ಇದಕ್ಕೆ ಹೇಳ್ರಿ, ಪ್ರಾಕ್ಟಿಕಲಿ ಏನು ವೇವ್ ಲೆಂತ್ ಸಿಗಾಕತ್ತೈತಲ್ಲ ಹೆಚ್ ಅಲ್ಫಾಕ್ಕೆ, ಇವ ಒಂದು ಫಾರ್ಮುಲಾ ಕೊಟ್ಟ, ಥಿಯರಿ ಒಳಗೆ ಎಕ್ಸ್ಪ್ಲೇನ್ ಮಾಡಿದ, ಆ ಫಾರ್ಮುಲಾದಿಂದ ವಿ ಕುಡ್ ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ವ್ಯಾಲ್ಯೂ ಆಫ್ ಹೆಚ್ ಅಲ್ಫಾ ಲೈನ್ ವೆರಿ ಕ್ಲೋಸ್ ಟು ದ ಪ್ರಾಕ್ಟಿಕಲ್ ವ್ಯಾಲ್ಯೂ. ಅಂದ್ರೆ ಹಿ ಕುಡ್ ಎಕ್ಸ್ಪ್ಲೇನ್, ನೋಡ್ರಪ್ಪ ಈ ಹೆಚ್ ಅಲ್ಫಾ ಅಂತೇನು ನಿಮ್ಗೆ ಆ ಸ್ಕ್ರೀನ್ ಹಾಕಿದಾಗ ಆ ಲೈನ್ಸ್ ಕಾಣಾಗತ್ತಾವಲ್ಲ, ಹೆಚ್ ಅಲ್ಫಾ ಹೆಚ್ ಬೀಟಾ, ಇದ್ರ ವೇವ್ ಲೆಂತ್ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ನೋಡು, ಆ ಸ್ಪೆಕ್ಟ್ರಮ್ ಹಿಂಗೆ ಫಾರ್ಮ್ ಆಗ್ತೈತಿ. ಹೆಂಗೆ ಫಾರ್ಮ್ ಆಗ್ತೈತಿ, 3 ಅನ್ನುವಂಥ ಒಂದು ಎನರ್ಜಿ ಲೆವೆಲ್ ಇರುತ್ತೆ, 2 ಅನ್ನುವಂಥ ಎನರ್ಜಿ ಲೆವೆಲ್ಲಿಗೆ ಎಲೆಕ್ಟ್ರಾನ್ ಜಂಪ್ ಆಗ್ತೈತಿ. ಅವಾಗ ಏನು ಲೈನ್ ಬಂತಲ್ಲ ಇದು ಹೆಚ್ ಅಲ್ಫಾ, ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದ್ರದ್ದು ವೇವ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ಫಾರ್ಮುಲಾ, ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅದ್ರದ್ದು ರೆಸಿಪ್ರೋಕಲ್. ಸೊ ಈ ರೀತಿ ಎಕ್ಸ್ಪ್ಲೇನ್ ಮಾಡಿದ ಹೌ ಆ್ಯಕ್ಚುಲಿ ದಿಸ್ ಹ್ಯಾಪನ್ಸ್ ಅಂಥೇಳಿ ಯಾರು, ಬೋರ್. ಓಕೆ, ನೆಕ್ಸ್ಟ್ ನೋಡ್ರಿ, ಸಿಮಿಲರ್ಲಿ ಓಕೆ ಅಲ್ಲಿಗೆ ಅದು ಪ್ರಾಕ್ಟಿಕಲ್ ವ್ಯಾಲ್ಯೂ ಇತ್ತು ನೋಡ್ರಿ, ಅಲ್ಲಿಗೆ ಹೋಗ್ರಿ ಟೆಕ್ಸ್ಟ್ ಬುಕ್ನೊಳಗೆ, ದ ಕ್ಲೋಸ್ ಅಗ್ರಿಮೆಂಟ್ ಬಿಟ್ವೀನ್ ದ ಥಿಯರಾಟಿಕಲ್ ಆ್ಯಂಡ್ ದ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ ಆಫ್ ದ ವೇವ್ ಲೆಂತ್ gives strong support to Bohr's theory. Similarly, with N2 is equals to 4, 5, 6 and so on, and N1 is equals to 2, the wavelengths of H beta, H gamma, H delta tanka, etc. lines are calculated which are also well in agreement with the observed values. ಇಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಯಾವುದು, ಹೆಚ್ ಅಲ್ಫಾದಷ್ಟೇ. 3 ಇಂದ 2ಕ್ಕೆ ಎಲೆಕ್ಟ್ರಾನ್ ಜಂಪ್ ಆಗಿದ್ದು. ಸಿಮಿಲರ್ಲಿ 4 ಇಂದ 2ಗೆ ಜಂಪ್ ಆಗುವಂಥ ಲೈನ್, ಇಲ್ಲಿ ಬರುವಂಥ ಲೈನ್ ಹೆಚ್ ಬೀಟಾ, ಇದ್ರದ್ದು ನಾವು ವೇವ್ ನಂಬರು, ವೇವ್ ಲೆಂತು ಕ್ಯಾಲ್ಕುಲೇಟ್ ಮಾಡಿದರೆ ಥೆರಾಟಿಕಲ್ ವ್ಯಾಲ್ಯೂ ಆ್ಯಂಡ್ ಪ್ರಾಕ್ಟಿಕಲ್ ವ್ಯಾಲ್ಯೂ ಆಲ್ಮೋಸ್ಟ್ ಸೇಮ್ ಬರ್ತಾವೆ ಅಂತ ಹೇಳ್ತಾರೆ. ನೆಕ್ಸ್ಟ್, ವೆನ್ ಬೋರ್ಸ್ ಥಿಯರಿ ವಾಸ್ ಪ್ರಪೋಸ್ಡ್, ಓನ್ಲಿ ಬಾರ್ಮರ್ ಸೀರೀಸ್ ಆ್ಯಂಡ್ ಪ್ಯಾಷನ್ ಸೀರೀಸ್ ವೇರ್ known. The other series named after Lyman, Brackett and Pfund later experimentally found to have the same wavelengths predicted theoretically. ಸ್ಟಾರ್ಟಿಂಗ್ ಬಾಲ್ಮರ್ ಸೀರೀಸ್, ಪ್ಯಾಷನ್ ಸೀರೀಸ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ನಂತಮ್ಮ ಬೋರ್. ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊತ ಹೋದಂಗೆ ಫರ್ದರ್ ಬೇರೆ ಬೇರೆ ಸೀರೀಸ್ ಬರ್ತಾವೆ. ಒಮ್ಮೆ ನಮ್ಗೆ ಇವು ಹೊಸ ಸೀರೀಸ್ ಯಾವ ಇವು ಅಲ್ಲಿ ಕೆಳಗೆ ಕೊಟ್ಟಾರ ನೋಡ್ರಿ, ಸಮಥಿಂಗ್ ಕಾಲ್ಡ್ ಆಸ್ Lyman series. So let's talk about Lyman series now. When we just now saw that when electron from higher energy levels jump to energy level 2, that's called Balmer series. Instead of energy level 2, if they are jumping to energy level 1, that is either 2, 3, 4 idra, when electrons jump from 2 to 1, 3 to 1, 4 to 1, whatever photons or spectral lines are observed, this group is called as Lyman series. ಈ ಲೈಮನ್ ಸೀರೀಸ್ ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ, ಬಾಲ್ಮರ್ ಸೀರೀಸ್ ಅಷ್ಟೇ ಕಾಣಿಸುತ್ತೆ. ಅದಕ್ಕೆ ಅವರು ಬಾಲ್ಮರ್ ಸೀರೀಸ್ ಎಕ್ಸ್ಪ್ಲನೇಷನ್ ಬಂದಾಗ ಸ್ಟ್ರೆಸ್ ಮಾಡಿ ಹೇಳ್ತಾರೆ, ಇಟ್ಸ್ ಪ್ರೆಸೆಂಟ್ ಇನ್ ದ ವಿಸಿಬಲ್ ರೀಜನ್, ಇಟ್ಸ್ ಪ್ರೆಸೆಂಟ್ ಇನ್ ದ ವಿಸಿಬಲ್ ರೀಜನ್, ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಂತ ಹೇಳಿ. ಸೊ ಇನ್ ಲೈಮನ್ ಸೀರೀಸ್ N1 is definitely 1, ಹೌದಾ, 1ಗೆ ಜಂಪ್ ಆಗಬೇಕು. N2 ಇಲ್ಲಿತ್ತು ನೋಡ್ರಿ, 2, 3, 4 ಎಲ್ಲ 2, 3, 4 ಆ್ಯಂಡ್ ಸೊ ಆನ್ ಅಪ್ ಟು ಇನ್ಫಿನಿಟಿ. ದಿಸ್ ಈಸ್ ಲೈಮನ್ ಸೀರೀಸ್. ಸಿಮಿಲರ್ಲಿ ಇದೇ ಟೈಪು ಮತ್ತು ನಾ ಈಗ ಮುಂದೆ ಇದಕ್ಕಿಂತ ಡಿಟೇಲ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿನಿ. ಪ್ಯಾಷನ್ ಸೀರೀಸ್ನೊಳಗೆ ಏನಾಗ್ತೈತಿ, ಹೈಯರ್ ಎನರ್ಜಿ ಲೆವೆಲ್ಸ್ನಿಂದ N1 is equal to 3ಗೆ ಜಂಪ್ ಆಗ್ತಾವೆ.
Like in Balmer series, N1 is equals to 2. Balmer series, Lyman series, N1 is equals to 1. ಹಂಗೆ ಪ್ಯಾಷನ್ ಸೀರೀಸ್ನೊಳಗೆ ಥರ್ಡ್ ಎನರ್ಜಿ ಲೆವೆಲ್ಗೆ 4, 5, 6 ನಿಂದ ಜಂಪ್ ಆಗ್ತಾವೆ. ಬ್ರಾಕೆಟ್ ಸೀರೀಸಿಗೆ ಫೋರ್ತ್ ಎನರ್ಜಿ ಲೆವೆಲ್ಗೆ ಹೈಯರ್ ಎನರ್ಜಿ ಲೆವೆಲ್ಸ್ನಿಂದ ಜಂಪ್ ಆಗ್ತಾವೆ, 5ನಿಂದ 6ನಿಂದ ಈ ರೀತಿ. ದಿಸ್ ಈಸ್ ಬ್ರಾಕೆಟ್ ಸೀರೀಸ್. ಸಿಮಿಲರ್ಲಿ ವೆನ್ electron jumps to 5th energy level from 6, 7, 8 and so on, then those group of spectral lines are called as p-fund series. Okay, hopefully you are clear with this one. Next ಈಗ something called series limit ಅಂತ ಹೇಳ್ತಾರೆ ನೋಡ್ರಿ. ನೆಕ್ಸ್ಟ್ ಪೇಜ್ನೊಳಗೆ there is something called series limit for every series. Like there is something called as series limit for Lyman series, something called as series limit for, ಅಂದರೆ ಪ್ರತಿಯೊಂದು ಸೀರೀಸಿಗೆ something called as series limit ಅಂತಿರುತ್ತೆ. Let us try to understand what this series limit means ಅಂತ. Okay, the lowest wavelength. ಓಕೆ, ಏನು ಹೇಳ್ತಾರೆ ಅವರು, ಆ ಸೀರೀಸ್ನೊಳಗೆ ಇರುವಂತಹ ಲೋವೆಸ್ಟ್ ವೇವ್ ಲೆಂತ್. ಆ್ಯಕ್ಚುಲಿ ಲೋವೆಸ್ಟ್ ವೇವ್ ಲೆಂತ್ ಕರೆಸ್ಪಾಂಡ್ಸ್ ಟು ಹೈಯೆಸ್ಟ್ ಫ್ರೀಕ್ವೆನ್ಸಿ. ಸೊ ಈಗ ನಿಮ್ಗೆ ಗೊತ್ತಿರಬಹುದು, ಈಗ ಫಾರ್ ಎಕ್ಸಾಂಪಲ್ ಇದು ವೇವ್ ಎ. ಓಕೆ, ಇನ್ನೊಂದು ತಗೊಳ್ಳೋಣ, ವೇವ್ ಬಿ. ಈಗ ಇದರೊಳಗೆ ಎಲ್ಲಿ ವೇವ್ ಲೆಂತ್ ಜಾಸ್ತಿ ಐತಿ, ವೇವ್ ಲೆಂತ್ ಡಿಸ್ಟೆನ್ಸ್ ಬಿಟ್ವೀನ್ ಒನ್ ಕ್ರಸ್ಟ್ ಆ್ಯಂಡ್ ದ ನೆಕ್ಸ್ಟ್ ಕ್ರಸ್ಟ್, ಇದು ವೇವ್ ಲೆಂತ್. ವೇವ್ ಲೆಂತ್ ಆಫ್ ಎ ಆ್ಯಂಡ್ ವೇವ್ ಲೆಂತ್ ಆಫ್ ಬಿ ಕಂಪ್ಯಾರಿಸನ್ ಮಾಡಿದರೆ ವೇರ್ ಈಸ್ ದ ವೇವ್ ಲೆಂತ್ ಗ್ರೇಟರ್, ಎ ಆ್ಯಂಡ್ ಬಿ ಒಳಗೆ? ಆಬ್ವಿಯಸ್ಲಿ ಎ, ಯಾಕಂದ್ರೆ ನೋಡ್ರಿ ಇಲ್ಲೇ ಎರಡು ಕ್ರಸ್ಟ್ ತೊಗೊಂಡ್ರೆ ಡಿಸ್ಟೆನ್ಸ್ ಕಡಿಮೆ ಐತಿ. ಸೊ ವೇವ್ ಲೆಂತ್ ಆಫ್ ಎ ಈಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ ಬಿ. ಟಾಕಿಂಗ್ ಅಬೌಟ್ ಫ್ರೀಕ್ವೆನ್ಸಿ, frequency of A and frequency of B, when you compare these two, which do you think, which wave do you think has higher frequency? Is it A or is it B? Definitely, first of all, frequency means number of waves in 1 second. Obviously, in B, more number of waves are formed in 1 second because its wavelength is less. So frequency of A is less than frequency of B. So this clearly shows that when wavelength decreases, frequency increases. So we were actually talking about what do we mean by series limit. So series limit ನಮಗೆ ಏನು ಹೇಳ್ತೈತಿ ಅಂದ್ರೆ, ಈಗ ಲೈಕ್ ಒಂದು ಎಕ್ಸಾಂಪಲ್ ತೊಗೊಂಬಿಡೋಣ. ನಾವು ಫಸ್ಟಿಗೆ ಡಿಸ್ಕಸ್ ಮಾಡಿದ್ದು ನೋಡ್ರಿ, ಸಮಥಿಂಗ್ ಕಾಲ್ಡ್ ಆಸ್ ಬಾಲ್ಮರ್ ಸೀರೀಸ್. ಇನ್ ಬಾಲ್ಮರ್ ಸೀರೀಸ್ there are multiple lines, but there are 4 very important lines known as H alpha, H beta, H gamma, H delta. Like H alpha means this is a spectral line which is obtained when an electron jumps from third to second. ಈಗ ಇದರೊಳಗೆ H alpha, H beta, H gamma, H delta ಒಳಗೆ which is called as series limit ಅಂತಂದ್ರೆ the one which has lowest wavelength. Lowest wavelength means the one which has highest frequency. Okay, ಇದ್ರ ಬಗ್ಗೆ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಾರೆ ನೋಡ್ರಿ. The lowest wavelength in a given spectral series is called the series limit of that series. Actually, in Balmer series, H alpha, H beta, H gamma, okay, ಇದು ಗಾಮಾ ಮತ್ತು ಅಲ್ಫಾ ಗತೆ ಡ್ರಾ ಮಾಡಿ ನಾನು. ಇಟ್ ಶುಡ್ ಬಿ ಲೈಕ್ ದಿಸ್. ಓಕೆ, H alpha, H beta, H gamma ಆ್ಯಂಡ್ H delta ಇವು ನಾಲ್ಕರೊಳಗೆ ಯಾವುದೂ ಸೀರೀಸ್ ಲಿಮಿಟ್ ಅಲ್ಲ. ಆ್ಯಕ್ಚುಲಿ ಬಾಲ್ಮರ್ ಸೀರೀಸ್ನೊಳಗೆ ಇವ 4 ಲೈನ್ ಇರಂಗಿಲ್ಲ, ಇದಕ್ಕಿಂತ ಜಾಸ್ತಿ ಇರ್ತಾವೆ. ಇವು ಕ್ಲಿಯರ್ಲಿ ಕಾಣಿಸ್ತಾವಂತ ಅವಾಗ 4ಕ್ಕೆ ಹೆಸರಿಟ್ಟಾರೆ. ಸೊ ಸೀರೀಸ್ ಲಿಮಿಟ್ ಯಾವುದು ಅಂದ್ರೆ, ಈಗ ಲೈಕ್ ನೋಡ್ರಿ, ಲೆಟ್ ಅಸ್ ಸೇ ದಿಸ್ ಈಸ್ ಎನರ್ಜಿ ಲೆವೆಲ್ 2, ಓಕೆ, ಎನರ್ಜಿ ಲೆವೆಲ್ 3, ಎನರ್ಜಿ ಲೆವೆಲ್ 4, ಸೊ ಆನ್ ಅಪ್ ಟು ಎನರ್ಜಿ ಲೆವೆಲ್ ಇನ್ಫಿನಿಟಿ. ಎನರ್ಜಿ ಲೆವೆಲ್ ಇನ್ಫಿನಿಟಿ ಅಂದರೆ ಜಸ್ಟ್ ಔಟ್ಸೈಡ್ ದಿ ಆಟಮ್. ಇದು ಯಾವಾಗ ಎಲೆಕ್ಟ್ರಾನ್ ಆಟಮ್ನಿಂದ ಜಸ್ಟ್ ಹೊರಗೆ ಹೋಗ್ತೈತೆ ನೋಡ್ರಿ, ಹೈಯರ್ ಎನರ್ಜಿ ಆಗಿ ಆಗಿ ಆಗಿ
ಆ ನ್ಯೂಕ್ಲಿಯಸ್ನಿಂದ ದೂರ ಹೋಗಿ ಆಟಮ್ನಿಂದ ಎಲೆಕ್ಟ್ರಾನ್ ಹೊರಗೆ ಹೋದ್ರೆ ದಟ್ ಈಸ್ ಕಾಲ್ಡ್ ಆಸ್ ಇನ್ಫಿನಿಟಿ ಲೆವೆಲ್. ನಾ ಆಗಲಿಂದ ಹೇಳಾಗತ್ತಿದೆ ಇನ್ಫಿನಿಟಿ ಲೆವೆಲ್ ಅಂದ್ರೆ ಏನಂತ ಹೇಳ್ತೀನಿ ಅಂಥೇಳಿ. ವೆನ್ ಎಲೆಕ್ಟ್ರಾನ್ ಈಸ್ ಜಸ್ಟ್ ಔಟ್ಸೈಡ್ ದಿ ಆಟಮ್ ಇಟ್ಸ್ ಕಾಲ್ಡ್ ಆಸ್ ಇನ್ಫಿನಿಟಿ ಲೆವೆಲ್. ವೆನ್ ಇಲೆಕ್ಟ್ರಾನ್ ಜಂಪ್ಸ್ ಫ್ರಾಮ್ ಇನ್ಫನೈಟ್ ಲೆವೆಲ್ ಟು ಸೆಕೆಂಡ್ ಲೆವೆಲ್, ಇದು ಬಾಲ್ಮರ್ ಸೀರೀಸ್ನೊಳಗೆ ನಾವು ಕನ್ಸಿಡರ್ ಮಾಡೀವಿ. ಅದಕ್ಕೆ ಐ ಹ್ಯಾವ್ ಟೇಕನ್ N1 is equals to 2 and N2 is equals to infinity. ಯಾವಾಗ ಎಲೆಕ್ಟ್ರಾನು ಇನ್ಫನೈಟ್ ಲೆವೆಲ್ನಿಂದ ಸೆಕೆಂಡ್ ಲೆವೆಲ್ಲಿಗೆ ಜಂಪ್ ಆಗ್ತೈತಲ್ಲ, ಅವಾಗ ಅಲ್ಲಿ ಏನು ಲೈನ್ ಬರ್ತೈತಿ ದಟ್ ಈಸ್ ಕಾಲ್ಡ್ ಅ ಸೀರೀಸ್ ಲಿಮಿಟ್. ಇನ್ಫಿನಿಟಿಯಿಂದ N1 is equals to 2, ದಟ್ ಈಸ್ ಕಾಲ್ಡ್ ಆಸ್ ಸೀರೀಸ್ ಲಿಮಿಟ್ ಆಫ್ ಬಾಲ್ಮರ್ ಸೀರೀಸ್. ಯಾಕಂದ್ರೆ ಇದು ಏನು ಫೋಟಾನ್ ಬಂದಿರ್ತೈತಲ್ಲ, ದಿಸ್ ಫೋಟಾನ್ ವಿಲ್ ಬಿ ಹ್ಯಾವಿಂಗ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಎದಕ್ಕೆ ಹೇಳ್ರಿ, ಇನ್ಫಿನಿಟಿದಿಂದ 2 ತನಕ ಬಂದೈತಿ, ಇಷ್ಟು ಮ್ಯಾಲಿಂದ ಬಂದೈತಿ ಅಂದ್ರೆ ಇದ್ರದ್ದು ಎನರ್ಜಿ ಹೈಯೆಸ್ಟ್ ಇರುತ್ತೆ. ಎನರ್ಜಿ ಹೈಯೆಸ್ಟ್ ಅಂದ್ರೆ ಅಕಾರ್ಡಿಂಗ್ ಟು ದ ಫಾರ್ಮುಲಾ E is equals to H nu, ವಿ ಕ್ಯಾನ್ ಸೇ ಎನರ್ಜಿ ಹೈಯೆಸ್ಟ್ ಇರುತ್ತಿಲ್ಲ ರೀ, ಇಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಭಾಳ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈ ಫಾರ್ಮುಲಾ ಪ್ರಕಾರ ನೋಡ್ರಿ ಏನೈತಿ ಫ್ರೀಕ್ವೆನ್ಸಿ. ದಟ್ ಮೀನ್ಸ್ ದಿಸ್ ಲೈನ್ ದಿಸ್ ಒನ್ ಇಲ್ಲೈತಲ್ಲ, ದಿಸ್ ಲೈನ್ ಹ್ಯಾಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಬಿಕಾಸ್ ಇಟ್ ಹ್ಯಾಸ್ ಹೈಯೆಸ್ಟ್ ಎನರ್ಜಿ. ಈಗ ಎಲೆಕ್ಟ್ರಾನ್ ಇಲ್ಲೇ ಥರ್ಡಿಂದ ಸೆಕೆಂಡಿಗೆ ಫೋರ್ತಿಂದ ಸೆಕೆಂಡಿಗೆ ಜಂಪ್ ಆದರೆ ಇಷ್ಟು ಎನರ್ಜಿ ಬರೋಂಗಿಲ್ಲ. ಇನ್ಫಿನಿಟಿಯಿಂದ ಯಾವಾಗ ಜಂಪ್ ಆಗ್ತೈತಲ್ಲ ಹೈಯೆಸ್ಟ್ ಎನರ್ಜಿ ಬರ್ತೈತಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಬರುತ್ತೆ. ಸೊ ದಿಸ್ ಒನ್ ದಟ್ ಈಸ್ when N2 is equals to infinity and N1 is equals to 2, which has highest frequency and lowest wavelength. This is called as series limit. This is for Balmer series. If it is for Lyman series, avaga when electron jumps from infinity level, N2 is equals to infinity to first level. So this is series limit. ಸಿಮಿಲರ್ಲಿ ಉಳುಕಿದ್ದೆಲ್ಲ ಒಟ್ಟು ಎಲ್ಲಿಂದ ಬರಬೇಕು ಸೀರೀಸ್ ಲಿಮಿಟ್ ಅಂದ್ರೆ ಇನ್ಫಿನಿಟಿದಿಂದ ಬರಬೇಕು ಟು ಕರೆಸ್ಪಾಂಡಿಂಗ್ ಲೆವೆಲ್. ಆ ಡೈಗ್ರಾಮಿಗೆ ಯಾವ್ದು ಬೇಕು ಅದಕ್ಕೆ. ಓಕೆ, ಅಲ್ಲಿ ಎಕ್ಸಾಂಪಲ್ ಕೊಡ್ರೆ, ದಿಸ್ ಈಸ್ ದ ರಿಸಲ್ಟ್ ಆಫ್ ಟ್ರಾನ್ಸಿಷನ್ ಆಫ್ ಎಲೆಕ್ಟ್ರಾನ್ ಫ್ರಾಮ್ N is equals to infinity to the corresponding orbit for that given series. For example, series limit of Balmer series is obtained for N1 is equals to 2 and N2 is equals to infinity. Series limit for Lyman series is obtained for N1 is equals to 1 and N2 is equals to infinity. For higher values of N1 and N2, transition results in radio waves. ಓಕೆ, ಇದ್ರ ಬಗ್ಗೆ ಮತ್ತೆ ಆಮೇಲೆ ಡಿಸ್ಕಸ್ ಮಾಡೋಣ. ಸೀರೀಸ್ ಲಿಮಿಟ್ ಅಂದ್ರೆ ಏನಂತ ಅರ್ಥ ಆತಂದ್ರೆ ಸಾಕು. ನೆಕ್ಸ್ಟ್ ಟಾಪಿಕ್ ಸಮಥಿಂಗ್ ಕಾಲ್ಡ್ ಆಸ್ ಎನರ್ಜಿ ಲೆವೆಲ್ ಡೈಗ್ರಾಮ್ ಅಂತೈತಿ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಸ್ವಲ್ಪ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ಭಾಳ ಟೈಮ್ ಬೇಕಾಗ್ತೈತಿ ಅದಕ್ಕೆ ಎಕ್ಸ್ಪ್ಲನೇಷನ್ಗೆ. ಪರ್ಟಿಕ್ಯುಲರ್ಲಿ ಇಲ್ಲಿ ಎನರ್ಜಿ ಲೆವೆಲ್ಸ್ ಅದಾವೆ ನೋಡ್ರಿ. ಇಫ್ ಯು ಹ್ಯಾವ್ ದ ಟೆಕ್ಸ್ಟ್ ಬುಕ್, ಅಲ್ಲೇ ಈ ಎನರ್ಜಿ ಲೆವೆಲ್ಸನ್ನ ಡ್ರಾ ಮಾಡಿ, 1, ದೆನ್ ಎನರ್ಜಿ ಲೆವೆಲ್ 2, ನೆಕ್ಸ್ಟ್ ಡ್ರಾ ಮಾಡ್ಯಾರ 3, ನೆಕ್ಸ್ಟ್ 3 ಆದಮೇಲೆ 4, 5, ಸೊ ಆನ್ ಅಪ್ ಟು N ಅಂತ ಬರ್ತಾರೆ. ಏನಂದರೆ ಇನ್ಫಿನಿಟಿ ಅದು. ಇಫ್ ಯು ಅಬ್ಸರ್ವ್ ದೇರ್ ಕೇರ್ಫುಲಿ, ಆನ್ ದ ಸೈಡ್ ಆಫ್ ಈಚ್ ಎನರ್ಜಿ ಲೆವೆಲ್ ದೇ ಹ್ಯಾವ್ ರಿಟನ್ ಸಮ್ ನಂಬರ್ಸ್ ಲೈಕ್ -13.6, -3.4, -1.51. ಇವೆಲ್ಲ ಏನಂದ್ರೆ ದೀಸ್ ಆರ್ ದ ವ್ಯಾಲ್ಯೂಸ್ of energy of the electron when it is present in that energy level. Like ಯಾವಾಗ ಎಲೆಕ್ಟ್ರಾನ್ ಫಸ್ಟ್ ಎನರ್ಜಿ ಲೆವೆಲ್ನೊಳಗೆ ಇರ್ತೈತಿ, ಇಟ್ಸ್ ಎನರ್ಜಿ ವಿಲ್ ಬಿ -13.6 electron volt. When the electron is present in the second energy level, ಅದರದ್ದು ಆ ಎಲೆಕ್ಟ್ರಾನ್ದು ಟೋಟಲ್ ಎನರ್ಜಿ, ಬರೇ ಪೊಟೆನ್ಷಿಯಲ್ ಬರೇ ಕೈನೆಟಿಕ್ ಅಲ್ಲ, ಟೋಟಲ್ ಎನರ್ಜಿ ವಿಲ್ ಬಿ -3.4 electron volt. When electron is present in the third energy level, it has -1.51 electron volt. ಈ ರೀತಿ ಆ ವ್ಯಾಲ್ಯೂಸ್ ಕೊಟ್ಟಾರಲ್ಲ, ಅದು ಮೈನಸ್ ಯಾಕೈತಿ ಏನು ಅಂತ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಅದಷ್ಟು ಬಿಟ್ಟು ಉಳ್ಕಿದ್ದಲ್ಲಿ ನೋಡ್ರಿ,
energy level diagram. It is a diagram indicating the energies of the electron in different stationary states. ಅಂದ್ರೆ ಎನರ್ಜಿ ಲೆವೆಲ್ ಡೈಗ್ರಾಮ್ ಅಂದ್ರೆ ಇವ ಬೇರೆ ಬೇರೆ ಎನರ್ಜಿ ಲೆವೆಲ್ಸನ್ನು ತೋರಿಸುವಂಥದ್ದು. ಆ್ಯಂಡ್ ದೇರ್ ಟ್ರಾನ್ಸಿಷನ್ಸ್ ಅಂದ್ರೆ ಇವು ಟ್ರಾನ್ಸಿಷನ್ಸ್ ತೋರಿಸ್ಯಾರ ನೋಡ್ರಿ ಈಗಲ್ಲೇ. ಹೆಂಗಂದ್ರೆ ಇದು ಎನರ್ಜಿ ಲೆವೆಲ್ 1 ಇದು 2 ಇದು 3 4 5. ಓಕೆ, ಒಂದು ಎಕ್ಸಾಂಪಲ್ ತೊಗೊಂಬಿಡೋಂಗಿಲ್ಲ. 1 2 3 4 5 ಇಲ್ಲಿ ಟ್ರಾನ್ಸಿಷನ್ಸ್ ತೋರಿಸ್ಯಾರ ನೋಡ್ರಿ ಅವರು. ವರ್ಟಿಕಲ್ ಲೈನ್ಸ್ ತೋರಿಸ್ಯಾರ. ಹೆಂಗಂದ್ರೆ 2 ಇಂದ 1, 3 ಇಂದ 1, 4 ಇಂದ 1 ಇದೆಲ್ಲ ಮಾಡಿ ಇಲ್ಲಿ ಬರ್ದಾರ ಅವ್ರು ಕೆಳಗೆ. ದಿಸ್ ಈಸ್ ಲೈಮನ್ ಸೀರೀಸ್ ಅಂತ. ನೆಕ್ಸ್ಟ್ ಇನ್ನೊಂದು ಫಾರ್ ಎಕ್ಸಾಂಪಲ್ ಹಂಗೆ ನಾವು ಇದು ಲೈಮನ್ ಸೀರೀಸ್ ಅದ. ಬಾಲ್ಮರ್ ಸೀರೀಸ್ ತೊಗೊಂಡು 3 ಇಂದ 2, 4 ಇಂದ 2, 5 ಇಂದ 2 ಇವು ಟ್ರಾನ್ಸಿಷನ್ಸ್ ತೋರಿಸ್ತಾರೆ. ಓಕೆ, ದಿಸ್ ಈಸ್ ಬಾಲ್ಮರ್ ಸೀರೀಸ್. ಹಿಂಗೆ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ವಿತ್ ಟ್ರಾನ್ಸಿಷನ್ಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಸೀರೀಸ್ ಇದನ್ನೆಲ್ಲ ಇಂಡಿಕೇಟ್ ಮಾಡುವಂಥ ಒಂದು ಡೈಗ್ರಾಮಿಗೆ ನಾವು ಎನರ್ಜಿ ಲೆವೆಲ್ ಡೈಗ್ರಾಮ್ ಅಂತ ಕರಿತೀವಿ. ಓಕೆ, ದ ಲೋಯೆಸ್ಟ್ ಎನರ್ಜಿ ಸ್ಟೇಟ್ n is equals to 1 ಈಸ್ ಕಾಲ್ಡ್ as ಗ್ರೌಂಡ್ ಸ್ಟೇಟ್, ನಾ ಆಗಲೇ ಹೇಳಿದ್ದೆ. ಆ್ಯಂಡ್ ಆಲ್ ದಿ ಅದರ್ ಹೈಯರ್ ಎನರ್ಜಿ ಲೆವೆಲ್ಸ್ ದೇ ಆರ್ ಕಾಲ್ಡ್ ಆಸ್ ಎಕ್ಸೈಟೆಡ್ ಸ್ಟೇಟ್ಸ್. ಇದನ್ನು ನಾವಾಗಲೇ ಡಿಸ್ಕಸ್ ಮಾಡೀವಿ. ಇನ್ ದಿಸ್ ಡಯಾಗ್ರಾಮ್ ಹಾರಿಜಾಂಟಲ್ ಲೈನ್ಸ್ ಏನದಾವಲ್ಲ, ಯಾವುದು ಹಾರಿಜಾಂಟಲ್ ಲೈನ್ಸ್ ಇಲ್ಲದ ನೋಡ್ರಿ. ಈಗ ಇವ ಎನರ್ಜಿ ಲೆವೆಲ್ಸ್ ಆಗಲೇ ಡ್ರಾ ಮಾಡಿದ್ವಿ, ಇವು ಹಾರಿಜಾಂಟಲ್ ಲೈನ್ಸ್. ಸೊ ದೀಸ್ ಹಾರಿಜಾಂಟಲ್ ಲೈನ್ಸ್ ಇನ್ ದಿಸ್ ಡಯಾಗ್ರಾಮ್, ದ ಹಾರಿಜಾಂಟಲ್ ಲೈನ್ಸ್ ರೆಪ್ರೆಸೆಂಟ್ ದಿ ಎನರ್ಜಿ ಸ್ಟೇಟ್ಸ್ ಆ್ಯಂಡ್ ದ ವರ್ಟಿಕಲ್ ಲೈನ್ಸ್ ಇಲ್ಲಿ ಏನದಾವಲ್ಲ ಇವು 3 ಮತ್ತು ಇವು 3 ವರ್ಟಿಕಲ್ ಲೈನ್ಸ್ ವಿತ್ ಆರೋ ಮಾರ್ಕ್ಸ್ ರೆಪ್ರೆಸೆಂಟ್ ದಿ ಎಲೆಕ್ಟ್ರಾನ್ಸ್ ಟ್ರಾನ್ಸಿಷನ್ ಬಿಟ್ವೀನ್ ದ ಸ್ಟೇಟ್ಸ್. ಎಲ್ಲಿಂದ ಎಲ್ಲಿ ಹೊಂಟೈತೆ ಅಂತ ಈಸಿ ಇರ್ತದೆ, ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ. ದ ಟ್ರಾನ್ಸಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ n is equals to infinity to any given state corresponds to the respective series limit. ಆಗಲೇ ನಾವು ಡಿಸ್ಕಸ್ ಮಾಡಿವಿ ವಾಟ್ ಎಕ್ಸಾಕ್ಟ್ಲಿ ಮೀನ್ಸ್ ಸೀರೀಸ್ ಲಿಮಿಟ್ ಅಂತ. ದಿಸ್ ಕರೆಸ್ಪಾಂಡ್ಸ್ ಟು ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆ್ಯಂಡ್ ದ ಶಾರ್ಟೆಸ್ಟ್ ವೇವ್ ಲೆಂತ್ ಇನ್ ದಟ್ ಸೀರೀಸ್. ಇದನ್ನು ಡಿಸ್ಕಸ್ ಮಾಡಿವಿ. ದ ಎನರ್ಜಿ ಲೆವೆಲ್ ಡೈಗ್ರಾಮ್ ಶೋನ್ ಇನ್ ದ ಫಿಗರ್, ದಿಸ್ ಈಸ್ ಫಾರ್ ಹೈಡ್ರೋಜನ್ ಆಟಮ್ ಪರ್ಟಿಕ್ಯುಲರ್ಲಿ. ಉಳ್ಕಿದ ಸಿಮಿಲರ್ಲಿ ಬೇರೆ ಆಟಮ್ಸಿಗೂ ಹಿಂಗೆ ಇರ್ತೈತೆ ಅಂತ ಹೇಳ್ತಾರೆ. ಇಲ್ಲೇ ನಾನು ಒಂದು ಪಾಯಿಂಟಿಗೆ ನೆಕ್ಸ್ಟ್ ವಿಡಿಯೋದೊಳಗೆ ನಾವು ಕಂಟಿನ್ಯೂ ಮಾಡೋದು, ಎಕ್ಸ್ಪ್ಲೈನ್ ಮಾಡೋದು ಏನಂದ್ರೆ ಈ ನೆಗೆಟಿವ್ ವ್ಯಾಲ್ಯೂಸ್ ಯಾಕದಾವ ಅದಕ್ಕೆ ಸ್ವಲ್ಪ ಇದು ಅರ್ಥ ಮಾಡ್ಸೋಕ್ಕೆ ಟೈಮ್ ಹಿಡಿತೈತೆ. ನಿಮ್ಗೆ ನೆನಪಿದ್ರೆ ಒಂದಿಷ್ಟು ಪ್ರೀವಿಯಸ್ ಡೆರಿವೇಷನ್ಸ್ನೊಳಗೆ ಟೋಟಲ್ ಎನರ್ಜಿ ಡೆರಿವೇಷನ್ ಅಂತ ಯಾವಾಗ ಬಂದೈತಲ್ಲ, ಆ ಡೆರಿವೇಷನ್ ಬಂದಾಗೊಮ್ಮೆ ನಾನು ನಿಮ್ಗೆ ಹೇಳ್ಕೊತಿದ್ದೀನಿ ಏನಂತ, ಇದು ಒಂದು ನಿಮಿಷ ನೆಗೆಟಿವ್ ಯಾಕೆ ಬರ್ತೈತಿ ಅಂಥೇಳಿ ನಾವು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂಥೇಳಿ. ಸ್ವಲ್ಪ ಅದಕ್ಕೆ ಟೈಮ್ ಬೇಕಾಗ್ತೈತಿ ಒಂದಿಷ್ಟು ಎಕ್ಸಾಂಪಲ್ ತೊಗೊಂಡು ಕರೆಕ್ಟಾಗಿ ಅರ್ಥ ಮಾಡ್ಸೋಕ್ಕೆ. ಸೊ ಅದನ್ನು ಮಾಡೋಣಂತ. ನೆಕ್ಸ್ಟ್ ಇದಾದಮೇಲೆ ಆಲ್ಮೋಸ್ಟ್ ಚಾಪ್ಟರ್ ವಿ ಆರ್ ನಿಯರಿಂಗ್ ಟು ದ ಎಂಡ್ ಆಫ್ ದ ಚಾಪ್ಟರ್. ಎಕ್ಸೈಟೇಷನ್, ಅಯನೈಸೇಷನ್ ಆಫ್ ಆಟಮ್ಸ್, ನೆಕ್ಸ್ಟ್ ಬೋರ್ಸ್. ಈಗ ಲೈಕ್ ಥಾಮ್ಸನ್ಸ್ ಪ್ಲಮ್ ಪಡಿಂಗ್ ಮಾಡೆಲ್ನೊಳಗೆ ಹೆಂಗೆ ಡಿಸ್ಅಡ್ವಾಂಟೇಜಸ್ ಇದ್ವು, ರುದರ್ಫೋರ್ಡ್ನೊಳಗೆ ಇದ್ವು ಡಿಮೆರಿಟ್ಸ್ ಇದ್ವು. ಸಿಮಿಲರ್ಲಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಬೋರ್ಸ್ ಆಟಮ್ ಮಾಡೆಲ್ ಬರ್ತೈತಿ. ಆಮೇಲೆ ನಿಮ್ಗೆ ನೆನಪಿದ್ರು ಅವ ಡ್ಯುಯಲ್ ನೇಚರ್ ಚಾಪ್ಟರ್ನೊಳಗಿನ ಡಿ ಬ್ರೋಗ್ಲಿ ಅವ ವಾಪಸ್ ಬಂದು ಬೋರ್ಸ್ ಪಾಸ್ಟುಲೇಟ್ಸ್ ಇದ್ವಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಪಾಸ್ಟುಲೇಟ್. ಫಸ್ಟ್ ಪಾಸ್ಟುಲೇಟ್ ಸ್ಟೇಷನರಿ ಆರ್ಬಿಟ್ಸ್ ಬಗ್ಗೆ ಮಾತಾಡ್ತೈತಿ. ಸೆಕೆಂಡ್ ಪಾಸ್ಟುಲೇಟ್ ಟಾಕ್ಸ್ ಅಬೌಟ್ ಆ್ಯಂಗ್ಯುಲಾರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್. ಪರ್ಟಿಕ್ಯುಲರ್ಲಿ ಸೆಕೆಂಡ್ ಬೋರ್ ಪಾಸ್ಟುಲೇಟನ್ನು ಡಿ ಬ್ರೋಗ್ಲಿ ಬಂದು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿ ಹೇಳ್ತಾನೆ, ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾನೆ. ಅದೊಂದು ಆದರೆ ಚಾಪ್ಟರ್ ಮುಗಿತೈತಿ. So almost we're at the end of the chapter now. So hopefully you're understanding all these derivations, particularly chapter nolage important. Idu mugitandre next we'll be starting with nuclei. As compared to dual nature of matter chapter and atoms chapter, ಸ್ವಲ್ಪ nuclei complicated ಐತಿ. We cannot choose any other chapter at least right now. nuclei ಮುಗಿದ ಮೇಲೆ ಮತ್ತೆ ಬೇಕಾದ್ರೆ ಕುಂತು ವಿಚಾರ ಮಾಡಬೇಕು, ಬಿಕಾಸ್ ಇಟ್ ಈಸ್ ಅ ವೆರಿ ಸೀರಿಯಸ್ ಥಿಂಗ್ ಟು ಟೇಕ್ ದ ರಿಸ್ಕ್ ಆಫ್ ಸ್ಟಾರ್ಟಿಂಗ್ ವಿತ್ ದ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಓಕೆ, ಬಿಕಾಸ್ ಅದಕ್ಕೆ ನಾವು ಆಲ್ರೆಡಿ ಕ್ಲಾಸ್ನೊಳಗೆ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಆಫ್ ಲಾಕ್ಡೌನ್ ಅದು ಸ್ಟಾಪ್ ಆಗಿತ್ತು. ಯು ವಿಲ್ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಓಕೆ, ನೋಡೋಣ. ಫಸ್ಟ್ ನ್ಯೂಕ್ಲಿಯೈ ಅಂತೂ ಮುಗಿಸೋಣ. ಓಕೆ, ದೆನ್ ವಿಲ್ ಸಿ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಸೊ ಇದು ವಿಡಿಯೋದೊಳಗೆ ನಾವು ಡಿಸ್ಕಸ್ ಮಾಡಿದ್ದು ಪರ್ಟಿಕ್ಯುಲರ್ಲಿ ಸ್ಪೆಕ್ಟ್ರಲ್ ಲೈನ್ಸ್ ಬಗ್ಗೆ. ಇದೆಲ್ಲ ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ. ಸೊ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ.